ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಉಗ್ರರ ದಾಳಿಯಲ್ಲಿ 26 ಜನ ಪ್ರವಾಸಿಗರು ಬಲಿಯಾಗಿದ್ದಾರೆ. ಸೊ ಅದಕ್ಕೆ ಪ್ರತಿಕಾರ ಬೇಕಲ್ವಾ? ಸೊ ಹಂಗಾಗಿ ಭಾರತದ ಕಡೆಯಿಂದ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದೆ. ಬಟ್ ಈಗಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಯಾವಾಗ ಪ್ರತಿಕಾರ, ಹೇಗಿರುತ್ತೆ ಪ್ರತಿಕಾರ ಅಂತೇಳಿ. ಈ ಬಾರಿ ಅಂತೂ ಬೇರೆ ತರನೇ ಇರುತ್ತೆ. ಪದೇ ಪದೇ ಕಾಲ್ ಕೆರ್ಕೊಂಡು ಬಂದ್ರೆ ನಾವಂತೂ ಸುಮ್ಮನೆ ಕೊಡೋಕಂತೂ ಆಗಲ್ಲ. ಸೊ ಹಂಗಾಗಿ ನಿನ್ನೆ ಒಂದು ಒಳ್ಳೆ ಕೆಲಸ ಕೇಂದ್ರ ಸರ್ಕಾರ ಮಾಡಿದ್ದು ಏನು ಅಂತಂದ್ರೆ, ಎಲ್ಲ ನಾಯಕರನ್ನ ಕರೆಸಿ ಒಂದು ಸಭೆ ಮಾಡಲಾಗತ್ತೆ. ಆ ಸಭೆಯಲ್ಲಿ ಎಲ್ಲರ ನಿರ್ಣಯ ಒಂದೇ, ಈ ಪಾಕಿಗಳಿಗೆ ಅಥವಾ ಈ ಉಗ್ರರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂಥ ಒಮ್ಮತ ನಿರ್ಧಾರ ಬಂದಿರೋದ್ರಿಂದಾಗಿ ಸಹಜವಾಗಿ ಪಾಕಿಸ್ತಾನದ ಮೇಲೆ ಯುದ್ಧ ಆಗುವಂತ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕೆ ಸ್ವಲ್ಪ ದಿನ ಡಿಲೇ ಆಗ್ಬೋದು, ಯಾಕಂದ್ರೆ ಪಾಕಲ್ಲಿರುವಂಥ ಪ್ರಜೆಗಳನ್ನ ಭಾರತಕ್ಕೆ ಕರೆತರುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಎಲ್ಲ ಗಡಿ ಭಾಗದಲ್ಲೂ ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೊ ಹಂಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರತೀಕಾರವನ್ನು ಕೊಡಬಹುದು. ಜೊತೆಗೆ ಇವತ್ತು ಬೆಳಗ್ಗೆನೆ ಉಗ್ರರ ಮನೆಯನ್ನ ಉಡಿಸ್ ಮಾಡಲಾಗಿದೆ ಕಾಶ್ಮೀರದಲ್ಲಿ. ಸೊ ಹಂಗಾಗಿ ಸುಮ್ಮನೆ ಅಂತೂ ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಬಾರಿ ಏರ್ ಸ್ಟ್ರೈಕ್ ಆದ ನಂತರ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಒಂಥರ ಬಾಂಬ್ ಹಾಕುವಂಥ ಸಾಧ್ಯತೆ ಇದೆ. ಸೊ ಹಂಗೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯ ಘಟನೆ ಮತ್ತೆ ಆಗಬಾರ್ದು ಅಂತ ಹೇಳಿದ್ರೆ ಬುಡ ಸಮೇತ ಕಿತ್ತಾಗಬೇಕಾಗತ್ತೆ. ಆ ಕೆಲಸವನ್ನ ಭಾರತ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಆ ರೀತಿ ಎಲ್ಲ ರೀತಿಯಾದ ವ್ಯವಸ್ಥೆ ಇರಬೇಕಾದ್ರೆ ನಾವ್ಯಾಕೆ ಸುಮ್ಮನೆ ಸೈಲೆಂಟ್ ಆಗಿ ಇರಬೇಕು ಅಂತೇಳಿ. ಸೊ ಹಂಗಾಗಿ ಮೊದಲ ಹೆಜ್ಜೆ ಇಟ್ಟಿರುವಂಥದ್ದು ರಾಜತಾಂತ್ರಿಕ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಡಮಾರ್ ಪಾಕಿಸ್ತಾನ ನೋಡಿ, ನೀವು ಸಿಂಧು ನದಿ ಒಪ್ಪಂದ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಬೀದಿ ಬಂದಿರುವಂಥದ್ದು ಪಾಕಿಸ್ತಾನ. ಇನ್ನೇನು ಮಾಡೋಕ್ಕಾಗಲ್ಲ, ಇದು ಯುದ್ಧಕ್ಕಿಂತ ದೊಡ್ಡ ಅಪಾಯ ಅವರಿಗೆ. ಸೊ ಹಂಗಾಗಿ ಇದರ ಹೊರತಾಗಿ ಗಡಿ ಭಾಗದಲ್ಲಿ ಎಚ್ಚರವನ್ನು ವಹಿಸಲಾಗಿದೆ. ಇನ್ನೊಂದು ಏನು ಅಂತ, ನಮ್ಮ BSF ಯೋಧರು ಅಚಾನಕವಾಗಿ ಆಕಸ್ಮಿಕವಾಗಿ ಅವರ ಗಡಿಗೆ ಪ್ರವೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ವಾಪಸ್ ಕರೆತರುವಂಥ ಕೆಲಸ ಈಗ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಪಾಕ್ಗೆ ವಾರ್ನಿಂಗ್, ಗಡಿಯಲ್ಲಿ ಉದ್ವಿಗ್ನ. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರೋದಕ್ಕೆ ಭಾರತ ಮುಂದಾಗಿದೆ. ಎಲ್ಲ ರೀತಿಯಾದ ತಯಾರಿ ಅಂತೂ ಇದೆ. ಯಾಕೆಂದ್ರೆ ಸಹಜವಾಗಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದ್ರೆ, ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಇದು ಬೇರೆ ಲೆವೆಲ್ಲೇ ಇರುತ್ತೆ ಅನ್ನೋದು. ಬಟ್ ಡಿಲೇ ಆಗಬಹುದು, ಬಟ್ ಭಯಂಕರ ಅಂತೂ ಇದ್ದೇ ಇರುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಉಗ್ರ ಪೋಷಕ ಪಾಕ್ಗೆ ಭಾರತದ ಕಡೆಯಿಂದ ವಾರ್ನಿಂಗ್ ನಡೀತಾ ಇದೆ. ಪಾಕ್ ಉಗ್ರರ ವಿರುದ್ಧ ಯುದ್ಧವನ್ನ ಸಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವಾಗಲೂ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಬೇಕಾದ್ರೆ ಹಿಂದಿಯಲ್ಲೇ ಮಾಡ್ತಾರೆ. ಬಟ್ ನಿನ್ನೆ ಹಂಗಿರಲಿಲ್ಲ. ಆಕ್ರೋಶ ಭರಿತವಾಗಿ ಮಾತನಾಡಿದ್ರು, ಇಂಗ್ಲಿಷಲ್ಲಿ ಮಾತನಾಡಿದ್ರು, ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ. ಸೊ ಹಂಗಾಗಿ ಸಹಜವಾಗಿ ಪಾಕ್ಗೆ ಪ್ರತೀಕಾರ ಅಂತೂ ಭಯಂಕರವಾಗಿ ಇರುತ್ತೆ. ಬಟ್ ಈಗಿರೋದು ಏರ್ ಸ್ಟ್ರೈಕ್ ಆಯಿತು. ಬಟ್ ಮುಂದೆ ಯಾವ ರೀತಿಯಾಗಿರುತ್ತೆ, ವಾಯುಮಾರ್ಗದ ಮುಖಾಂತರ ಏನಾದರೂ ಯುದ್ಧ ಆಗತ್ತಾ ಏನು ಅಂತೇಳಿ ನೋಡಿ. ಪಾಕಿಸ್ತಾನದಲ್ಲೂ ಕೂಡ ತಯಾರಿ ನಡೀತಾ ಇದ್ದಂತೆ ಯುದ್ಧದ ತಾಲೀಮು ಶುರುವಾಗಿದೆ ಪಾಕಿಸ್ತಾನದಲ್ಲಿ. ಅವರೇ ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಉದ್ದೇಶ ಏನು, ಉಗ್ರರನ್ನ ಸದೆ ಬಡಿಬೇಕು, ಯಾವುದೇ ಕಾರಣಕ್ಕೂ ಅವರ ನೆಲ ಎಲ್ಲೂ ಕಾಣಬಾರದು, ಎಲ್ಲೂ ಇರಬಾರ್ದು ಅಂತೇಳಿ. ಆದರೆ ಪಾಕಿಸ್ತಾನ ಅಂದರೆ ಅವರಿಗೂ ಕೂಡ ಭಯ ಇರುತ್ತೆ. ಯಾಕಂದರೆ ಯಾವುದೇ ಕ್ಷಣದಲ್ಲೂ ಕೂಡ ಭಾರತದ ಕಡೆಯಿಂದ ಯುದ್ಧ ಆಗಬಹುದು ಅಂತೇಳಿ. ಸೊ ಹಂಗಾಗಿ ಅರಬ್ಬಿ ಸಮುದ್ರ ಅಲ್ಲಿ ಸುತ್ತಲೂ ಕೂಡ ವಿಮಾನ ಹಾರಾಟ ಸ್ಥಗಿತ ಆಗಿದೆ. ಕಾರಣ ಯುದ್ಧವನ್ನು ಮಾಡೋದಕ್ಕೆ ಅವರು ಕೂಡ ತಯಾರಾಗಿದ್ದಾರಂತೆ. ಅವ್ರ ಕಡೆ ನಡೀತಾ ಇದೆ, ಪ್ರತಿಭಟನೆ ಕೂಡ ಜೋರಾಗಿ ನಡೀತಾ ಇದೆ. ಈ ಸಿಂಧು ನದಿಯ ಒಂದು ಒಪ್ಪಂದ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ. ಸೊ ಸಿಂಧು ನದಿ ಒಪ್ಪಂದ ಕ್ಯಾನ್ಸಲ್ ಆಯಿತು ಅಂದರೆ ಆಲ್ಮೋಸ್ಟ್ ಆಲ್ ಏನು ಮಾಡೋಕ್ಕಾಗಲ್ಲ, ತಿನ್ನೋಕ್ಕೆ ಅನ್ನ ಇಲ್ಲ, ಇನ್ನು ನೀರಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಬದುಕ್ತಾರ. ಸೊ ಹಂಗಾಗಿ ಇನ್ನು ಮೇಲೆ ಪಾಕಿಸ್ತಾನಕ್ಕೆ ಅಂತೂ ಸರಿಯಾಗಿ ಪಾಠವನ್ನು ಕಲಿಸಬೇಕಾಗತ್ತೆ. ಸೊ ಕಲಿಸೋದಕ್ಕೆ ಮೊದಲ ಹೆಜ್ಜೆ ಭಾರತ ಈಗಾಗಲೇ ಇಟ್ಟಿದೆ. ಸೊ ಹಂಗಾಗಿ ಬಹಳ ಬಹಳ ಒಂದು ನಿರ್ಣಯ ಏನು ಅಂತಂದರೆ, ಎಲ್ಲ ನಾಯಕರು ಒಗ್ಗಟ್ಟಾಗಿರೋದು, ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರ ಜೊತೆಗೆ ಇದ್ದೇವೆ ಅಂತ ಹೇಳಿರೋದು ನಿಜವಾಗ್ಲೂ ಕೂಡ ಇದು ಒಳ್ಳೆ. ಯಾಕಂದರೆ ಇಂಥವರನ್ನ ಸದೆ ಬಡಿಬೇಕು ಅಂತ ಹೇಳಿದ್ರೆ ಪೊಲಿಟಿಕಲ್ ಲೀಡರ್ಸ್ ಅವರ ಒಗ್ಗಟ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕೆಲಸ ನಿನ್ನೆ ಆಯ್ತು. ಪಾಕಿಸ್ತಾನದ ಅಲ್ಲಿ ರಕ್ಷಣಾ ಸಚಿವರು ಕೂಡ ಮಾತನಾಡಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. The big powers to blame Pakistan for whatever is happening in this region, when we were fighting the war on their side in way back in the 80s against Soviet Union, all these terrorists of today, they were whining and dining in Washington.
And then came the 9/11 attacks. Again, the same situation was repeated. I think our governments then made a mistake. When you say you made a mistake, do you mean in backing and supporting terrorist organizations and using them as proxies? No, they were being used as proxy by United States also. They were actually these Talibans, or before that, the people who were who visited Washington, and they were treated like VIPs in those days. They're all mixed up. They're not multiple organizations. They're just one single organization, religiously organized, and with different faces, different leadership. At times they work together, at times they fight with each other. So it's a long discussion. I don't want to get into that. But just to talk about the incident in Kashmir, sir, India is pointing the finger of blame at Pakistan. They do say that they will retaliate. Are you concerned that retaliation will be in the form of airstrikes, which could escalate? This has happened before also, Pulwama, which will later prove to be a false flag operation. And it was confirmed by the Indian media, Indian sources that it was a false flag operation. Pakistan had nothing to do with Pulwama. There was an air raid. That this incident was, when you say false flag? Let me complete my sentence, and then you can ask me anything you want. And later on, when they attacked Pakistan after Pulwama, we downed their fighter, and ultimately we, as a goodwill gesture, we returned the pilot to them, and the things ultimately, cooled down. This time again, they are repeating the same thing. An incident took place in occupied Kashmir, and they are blaming us for that. And our media has never heard the organization they are mentioning behind this attack in Kashmir day before yesterday. Are you worried? No, we are not worried. If it comes to a fight, if India attacks us, we'll retaliate in kind. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಇನ್ನು ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕೆ ಲಕ್ಷ್ಮಣ್ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕೆ ಲಕ್ಷ್ಮಣ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಪ್ರಮುಖ ಕಳೆದ 35 ವರ್ಷಗಳಿಂದ ಈ ರೀತಿಯಾಗಿ ನಿರಂತರವಾಗಿ ಉಗ್ರರಿಂದ ಅಮಾಯಕರು ಬಲಿ ಆಗ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಸಂತಾಪವನ್ನು ಸೂಚಿಸೋದು ಅಥವಾ ಆ ಕುಟುಂಬಕ್ಕೆ ಧೈರ್ಯ ತುಂಬುವುದ ಕೆಲಸ ಪದೇ ಪದೇ ಆಗ್ತಾ ಇದೆ. ಅದು ನಮ್ಮ ಕರ್ಮ ಆಗಿಬಿಟ್ಟಿದೆ. ಬಟ್ ಈಗ ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬಹುದಲ್ವಾ? ಯಾವಾಗ ನಿರ್ನಾಮ ಆಗೋದು ಅಂಥೇಳಿ, ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡೋದು ಯಾವಾಗ ಅಂತ? ಭಾರತ ಒಂದು ಸರಿಯಾದ ಕ್ರಮವನ್ನು ತೆಗೆದುಕೊಂಡಾಗ ಇದು ನಿರ್ನಾಮ ಆಗಕ್ಕೆ 100% ಸಕ್ಸಸ್ ಆಗತ್ತೆ. ಇಷ್ಟಕ್ಕೆ ಮುಂಚೆ ಕೂಡ ನಾವು ಸೇನಾ ಅಧಿಕಾರಿಗಳಿಂದ, ನಾನೇ ಕಾರ್ಗಿಲ್ ಯುದ್ಧ ಆಗಿರ್ಬೋದು ಅಥವಾ ಚೈನಾದ್ದು ವಾರ ಆಗಿರ್ಬೋದು, ಆಪರೇಷನ್ಗಳು ಬಹಳಷ್ಟು ಮಾಡಿದ್ದೀವಿ. ಈ ಒಂದು ಆಪರೇಷನ್ಗಳಲ್ಲಿ ನಮಗೆ ಮುಂದುವರಿಯಕ್ಕೆ ಅವಾಗಿನ ಏನು ಇನ್ಸಿಡೆಂಟ್ ಆಗಿರುತ್ತೆ ಅದನ್ನು ಮಾತ್ರ ಅವರು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅವ್ರಿಗೊಂದು ತಕ್ಕ ಪಾಠ ಕಲಿಸೋ ಒಂದು ಕಾರ್ಯಾಚರಣೆಗಳನ್ನು ಮುಂದುವರ್ಸೋದಕ್ಕೆ ನಮಗೆ ಅಪ್ಪಣೆ ಕೊಟ್ಟಿರಲಿಲ್ಲ. ಈಗ ಮೋದಿ ಅವರು ತುಂಬಾನೇ ಆಕ್ಟಿವ್ ಆಗಿ ಇವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕು, ಮುಂದೆ ಈ ತರ ಯಾವುದೇ ಘಟನೆಗಳು ನಡೆಯದಂತೆ ನೋಡ್ಕೊಳ್ಬೇಕು ಅಂತ ಈಗೇನು ನಿರ್ಧಾರಗಳನ್ನು ತಗೊಳ್ತಿದ್ದಾರೆ ಅದು ಸರಿಯಾದ ನಿರ್ಧಾರಗಳಾಗಿದ್ದಾವೆ.
ಇದು ನೋಡಿ ಭಾರತಕ್ಕೆ ಯಾವಾಗಲೂ ಹಿಂದಿನಿಂದ ಬಂದು ಇವರು ಕಾರ್ಯಾಚರಣೆ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಹೊಡೆಯೋದಾಗ್ಲಿ, ಕಾರ್ಗಿಲ್ದಾಗಲಿ, ಯಾವುದೇ ಒಂದು ಪುಲ್ವಾಮಾ ದಾಳಿ ನೋಡಿ, ಇವ್ರು ಎದೆ ಕೊಟ್ಟು ಮುಂದೆ ಬಂದು ಯುದ್ಧ ಮಾಡೋ ಶಕ್ತಿ ಇವ್ರಿಗಿಲ್ಲ. ಆದ್ರಿಂದ ಅವರು ಹಿಂದಿಂದ ಅಟ್ಯಾಕ್ ಮಾಡ್ತಾರೆ. ಇದು ಎಲ್ಲ ಸಹಿಸ್ಕೊಂಡು ಇಷ್ಟು ವರ್ಷಗಳಿಂದ ಅವ್ರಿಗೆ ಕ್ಷಮೆ ಕೊಟ್ಟಿದ್ದಾಯ್ತು. ಈಗ ಅವ್ರಿಗೆ ಕ್ಷಮೆಗೆ ಪಾತ್ರರಾಗಿಲ್ಲ. ಇದು ಒಂದು ತುಂಬಾ ದೊಡ್ಡ ಆಕ್ಷೇಪಣೆ ಮಾಡಿದ್ದಾರೆ. ಅದರಲ್ಲಿ ಏನು ನಿರ್ದೋಷಿಗಳಾದ ನಮ್ಮ ನಾಗರಿಕರ ಮೇಲೆ ಅವರ ಕಾರ್ಯಾಚರಣೆ ಮಾಡಿ ಈ ತರ ಹತ್ಯೆಗಳನ್ನು ಮಾಡಿ, ನೀನ್ ಯಾರು ಹಿಂದೂ ಅಂತಂದು ಹೇಳಿದ ತಕ್ಷಣನೇ ಅವ್ರಿಗೆ ಬಂದೂಕಿಂದ ಹೊಡೆದು ಸಾಯಿಸೋದು ಇದು ಅಪರಾಧ. ಇದಕ್ಕೆ ಯಾವುದೇ ರೀತಿಯ ಕ್ಷಮೆ ಇರೋದಿಲ್ಲ. ಈಗ ನಮ್ಮ ಒಂದು ಪ್ರಧಾನಮಂತ್ರಿಗಳು ಇದಕ್ಕೆ ತುಂಬಾನೇ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಿದ್ದಾರೆ. ಈ ಒಂದು ಪಾಕಿಸ್ತಾನಕ್ಕೆ ಎಲ್ಲ ತುಂಬಾ ಒಳ್ಳೆ ಪಾಠವನ್ನು ಕಲಿಸೋದಕ್ಕೆ ಇದು ಒಂದು ಸದಾವಕಾಶ. ಇದನ್ನು ನಿಲ್ಲಿಸದೆ ಮುಂದುವರಿಸಬೇಕೆಂದು ನಾವೆಲ್ಲರೂ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ನಾಗರಾಜ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಸರಿ, ಈಗ ಪ್ರತೀಕಾರದ ಮೊದಲ ಹೆಜ್ಜೆ ಅಂತಂಗೆ, ಅಂದರೆ ಮೊದಲ ಹೆಜ್ಜೆನೇ ಬೆಳಗ್ಗೆ ಉಗ್ರರ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಸೊ ಇದು ಮೊದಲ ಹೆಜ್ಜೆ ಇರಬಹುದು. ಆದರೆ ಅವರ ಬುಡ ಸಮೇತ ಕಿತ್ತಾಗಬೇಕು ಅಂತಂದರೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು ಅಂತೇಳಿ ರಾಜತಾಂತ್ರಿಕ ಒಂದು ಹೆಜ್ಜೆ ಅದು ಆಗಿರ್ಬೋದು. ಬಟ್ ಪದೇ ಪದೇ ಅವ್ರ ಹತ್ರ ಏನು ಇಲ್ಲ ಅಂದ್ರೂ ಕೂಡ ಪದೇ ಪದೇ ಕಾಲು ಕಿರ್ಕೊಂಡು ಬರೋದು ಯಾಕೆ ಅಂತೇಳಿ ನೋಡಿ, ಇದೊಂದು ಪ್ರಾಕ್ಸಿ ವಾರ್. ಎನಿಮಿ ಏನು ಒಂದು ಕನ್ವೆನ್ಷನಲ್ ವಾರ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಎದುರು ಬದರಿಗೆ ಇರ್ತಾರೆ. ಅವರು ಗುಂಡಾಕ್ಬೋದು, ನಾವು ಗುಂಡಾಕ್ಬೋದು. ಅದೊಂದು ಧೈರ್ಯದ ಕೆಲಸ, ಒಂದು ಸಮಾಜ ಒಪ್ಕೊಂಡಿರುವಂಥ ಒಂದು ಯುದ್ಧ. ಈ ಯುದ್ಧನ ಯಾವ ಸಮಾಜನೂ ಒಪ್ಕೊಂಡಿಲ್ಲ. ಪಾಕಿಸ್ತಾನದಲ್ಲಿ ಎಲ್ಲರೂ ಏನಾದ್ರು ಒಂದು ಇನ್ಸಿಡೆಂಟ್ ಆದರೆ ಇಂಡಿಯಾದವ್ರು ಮಾಡಿಸಿದ್ದಾರೆ ಅಂತ, ಅಲ್ಲಿನವರು ಇಲ್ಲಿ ಬಂದು ಮಾಡಿದರೆ ಇದು ಅವರು ಮಾಡಿಸಿದ್ದಾರೆ ಅಂತ. ಯಾಕೆ ಅಂತ ಹೇಳಿದರೆ, ಒಂದು ಕಾಣದ ಒಂದು ಇದನ್ನು ನಾವು ಊಹೆ ಮಾಡ್ಕೊಳ್ಬೋದು, ಇಲ್ಲ ಅದೇ ಥರ ಒಂದು ಸಾಕ್ಷ್ಯನೂ ಇದ್ದು ಮಾತಾಡ್ಬೋದು. ಇದು ಊಹೆದಲ್ಲ, ಇದು ಭಾಳ ದಿವಸಗಳಿಂದ ನಡೀತಾ ಇದೆ. ಭಾಳ ಏನೋ ಲೂಸ್ ಬಿಟ್ಬಿಟ್ಟಿದ್ದೀವಿ ನಾನಾ ಕಾರಣಗಳಿಂದ. ರಾಜಕೀಯ ಉದ್ದೇಶ ಇರ್ಬೋದು, ಅಥವಾ ಒಂದು ಬೇರೆ ಒಂದು ಧರ್ಮದ ವಿಷಯ ಇರ್ಬೋದು. ಧರ್ಮದಲ್ಲಿ ನಡೆಯೋರಿಗೆ ಇದು ಅವರಿಗೆ ಇಡಿಸೋದಿಲ್ಲ. ಈ ಧರ್ಮ ಬಿಡಬೇಕು. ಇವಾಗ ನಾವು ಯಾವ ರೀತಿ ಬಿಡಬೇಕಂತೇಳಿದರೆ, ದೇಶ ಮೊದಲು, ದೇಶ ಮೊದಲು. ದೇಶದ ಪ್ರಜೆಗಳನ್ನು ಸಾಕೋದು ಸರ್ಕಾರದ ಆದ್ಯ ಕರ್ತವ್ಯ. ಯಾವನೇ ಇರಲಿ, ಯಾವುದೇ ಒಂದು ಧರ್ಮಕ್ಕೆ ಸೇರಿದವನಿರಲಿ, ಯಾರೇ ಇರಲಿ, ನಿಜವಾಗೂ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಮಾಡೋವನಿಗೆ. ಈಗ ನೋಡಿ, ಇವರೆಲ್ಲ ಏನು ಕಳ್ಳರ ಹೋಗಿದ್ದಿದ್ದು ಅಲ್ಲಿಗೆ, ಒಂದು ಏನು ಟೂರಿಸಮ್, ಆ ಒಂದು ಇದಕ್ಕೆ ಮಕ್ಕಳ ಒಂದು ರಜಾ ಸಮಯದಲ್ಲಿ ಹೋಗಿರತಕ್ಕಂಥವ್ರು. ಕೆಲವರು ಮದುವೆ ಮಾಡಿಕೊಂಡು ಒಂದು ರೀತಿ ಒಂದು ಅನ್ಯೋನ್ಯತೆ ಬೆಳೆಸ್ಕೊಳ್ಳಿಕ್ಕೆ ಹೋದಂಥವರು. ಅವರ ಮೇಲೆ ನೀವು ಯಾವುದೇ ತಪ್ಪಿಲ್ಲದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡಾಕೋದು ಏನು ಕೃತ್ಯ ಅಂತಾರದು? ಒಂದು ಏಯ ಕೃತ್ಯ. ಏನು ಕೆಲಸಕ್ಕೆ ಕೈಲಾಗದವನಿಗೂ ಒಂದು ಗುಂಡು ಇದು ಬಂದೂಕು ಕೊಟ್ಟು ಕೈಯಲ್ಲಿ ಬಂದೂಕಿಲ್ಲದವನಿಗೆ ಹೊಡಿ ಅಂದರೆ ಹೊಡೆದು ಬಿಡ್ತಾರೆ. ಈ ರೀತಿ ಕೃತ್ಯವನ್ನು ಯಾರೂ ಕ್ಷಮಿಸೋದಿಲ್ಲ. ಒಂದು ನಾಗರಿಕ ಸಮಾಜದಲ್ಲಿ ಇಂದಿನ ಕಾಲದಲ್ಲಿ ಯಾರೂ ಕೂಡ ಕ್ಷಮಿಸೋದಿಲ್ಲ. ನಾನೊಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳಬೇಕಂದ್ರೆ, ನಾನು ಒಂದು ಸಾರಿ ಆಸ್ಟ್ರೇಲಿಯಾಗೆ ಹೋಗಿದ್ದಾಗ ಅಲ್ಲಿ ಒಂದು ಸಣ್ಣ ಮಗು ಚಾಕು ಹಿಡ್ಕೊಂಡು ಪಾರ್ಕಲ್ಲಿ ಎಲ್ಲರಿಗೂ ಎದುರಿಸ್ತಿದ್ದಂತೆ. ಎದುರಿಸ್ತಾ ಇದ್ದರೆ ಸೀನಿಯರ್ ಸಿಟಿಸನ್ಸ್ ಇದ್ದವರು ಪಾರ್ಕಲ್ಲಿ ಇರ್ತಾರಲ್ವ, ಅವರು ಪೊಲೀಸಿಗೆ ಫೋನ್ ಮಾಡಿದ್ದಾರೆ. ಚಾಕು ಕೆಳಗಡೆ ಹಾಕು ಅಂತ ಹೇಳಿದ್ದಾರೆ, ಸರೆಂಡರ್ ಆಗು ಅಂತ ಹೇಳಿದ್ದಾರೆ. ಅವನಾಗಿದ್ರೆ ಅವ್ರಿಗೂ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾನೆ. ಅವರು ಗುಂಡಾಕಿ ಅವ್ನಿಗೆ ಎತ್ಕೊಂಡು ಹೋದ್ರು ಹೆಣ್ಣಾನ. ಆಗ ಅಲ್ಲಿ ಪಾರ್ಲಿಮೆಂಟಲ್ಲಿ ಗಲಾಟೆ ಆಯಿತು, ಮಗುಗೆ ನೀವು ಗುಂಡಾಕಿದ್ದೀರಂತ. ನಮ್ಮ ಕಾನೂನು ಇರೋದೇ ಹೀಗೆ. ನಾವು ಪೊಲೀಸರಿಗೆ ಟ್ರೈನಿಂಗ್ ಕೊಟ್ಟಿರೋದೇ ಇದನ್ನೇ. ಈ ರೀತಿ ಯಾರು ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಆಯುಧ ಹಿಡ್ಕೊಂಡು ನೀವು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಥರ ಎದುರಿಸ್ತಾರೆ ಅಂತ ಹೇಳಿದರೆ ಅವರಿಗೆ ಎಚ್ಚರಿಕೆ ಕೊಡಬೇಕು, ವಾರ್ನ್ ಮಾಡಿ ನೀವು ಸರೆಂಡರ್ ಆಗು ಅಂತ ಹೇಳಬೇಕು. ಆಗಿಲ್ಲ ಅಂದರೆ ಗುಂಡಾಕಬೇಕು. ಇಲ್ಲಾಂದರೆ ಅವ್ನು ನಿಮ್ಗೆ ಹಾಕಿ ರಾಕ್ಸ್ಕೊಂಬತ್ತೀರೇನ? ಈ ರೀತಿ ಕೆಲಸ ಅಲ್ಲಿ ಆಗಿಲ್ಲ. ಅಲ್ಲಿ ಆಗಿದ್ದಿದ್ರೆ ಯಾವಾಗಲೂ ಇದನ್ನು ಹತ್ತಿಕ್ಬೋದಾಗಿತ್ತು. ಉದಾಹರಣೆಗೆ ನಾನು ವೀರಪ್ಪನ ಆಪರೇಷನ್ಸ್ ಕೆಲಸ ಮಾಡಿದ್ವಿ, ನಾವು ಹಾಗೆ ಮಾಡಿದ್ದೀವಿ. ಅವನು 1 ಜನಕ್ಕೆ ಸಾಯಿಸಿದ್ರೆ ನಾವು 10 ಜನಕ್ಕೆ ಸಾಯಿಸ್ತಿದ್ವಿ, ಮಾಡಿದ್ದೀವಿ.
என்ன ಹೊರ ಆಳನ್ನ ಅಡ್ಚಾನ ಇವರು 10 ಆಳನ್ನ ಅಡಿಕ್கிறாರೆ ಅಂತಾನೆ ಅವನು. ಆವಾಗ ಅವನಿಗೆ ಬುದ್ಧಿ ಬಂತು. ಎಸ್ ಹೌದು. ಆವಾಗ ಬುದ್ಧಿ ಬಂದಾಗ ಆವಾಗ ಕಡೆ ಜನಸಂಖ್ಯೆ 177 ಇದ್ದವರು ಹಂಗೆ ಕ್ರಮೇಣವಾಗಿ ನಿರ್ಮೂಲನ ಆಯ್ತು. ಅದಕ್ಕೆ ಈ ಬಾರಿ ನಿರೀಕ್ಷೆ ಇದು ಮಾಡಬಹುದು. ನಿರ್ದಾಕ್ಷಿಣ್ಯವಾದ ಕ್ರಮ. ಅಯ್ಯೋ ಪಾಪ ಅಂತ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿದಾನೆ ಗೊತ್ತಾದ್ಮೇಲೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ಸ್ ಅಲ್ಲೇ ಆಗಬೇಕು. ಈಗ ಮಾಡಿರೋದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಕಂಟಿನ್ಯೂ ಮಾಡಬೇಕು. ಒಬ್ಬರಿಂದ ಇದನ್ನು ಈ ಕೃತ್ಯ ಮಾಡೋಕ್ಕಾಗಲ್ಲ. ಒಬ್ಬನಿಂದ ಇಷ್ಟೊಂದು ವೆಪನ್ನು ಸಂಗ್ರಹಿಸೋಕ್ಕಾಗಲ್ಲ. ಅದಕ್ಕೆ ಬ್ಯಾಕ್ಗ್ರೌಂಡ್ ಇರ್ತದೆ, ಸಪೋರ್ಟ್ ಅಂತೀವಿ ನಾವು ಅದಕ್ಕೆ. ಅವರನ್ನು ಮಟ್ಟ ಹಾಕಬೇಕು, ಅವರ ಸಿಂಪತೈಸರ್ಸ್ನ ಮಟ್ಟ ಹಾಕಬೇಕು. ಆರ್ಗನೈಸೇಷನ್ ಯಾರೇ ಇರಲಿ ಅವನ್ನ ಮಟ್ಟ ಹಾಕಬೇಕು. ಮಟ್ಟ ಅಂದರೆ ಇದೇ ಕೆಲಸ ಅವನಿಗೂ ಕೊಡಬೇಕು. ಹಾಗಾದಾಗ ಮಾತ್ರ ಇದು ನಿಲ್ಬೋದು. ಇಲ್ಲ ಅಂದರೆ ಇದು ಹಿಂಗೆ ಹೋಗ್ತದೆ. ಇಲ್ಲಿ ನಾನು ನೋಡೋದು ಬೆಂಗಳೂರು ಸಿಟಿಯಲ್ಲಿ ನಾನು 32 ವರ್ಷ ಕೆಲಸ ಮಾಡಿದ್ದೀನಿ. ನಾವೆಲ್ಲ ಈ ಸಣ್ಣ ಪುಟ್ಟ ರೌಡಿಗಳ ಜೊತೆ ಅವ್ರ ಜೊತೆ ಓಡಾಟ ಮಾಡಿದ್ದೀವಿ. ಎಷ್ಟೋ ಎನ್ಕೌಂಟ್ರ್ ಮಾಡಿರ್ಬೋದು. ಆದರೆ ಎನ್ಕೌಂಟ್ರ್ ಮಾಡಿದಾಗ ನಿಮಗೆ ಇರೋವಂಥ ಬಿಸಿ ಈ ಸುಮ್ಮನೆ ಒಂದು ಲಾಠಿಯಲ್ಲಿ 4 ಹೊಡೆದು ಓಡಿಸೋದ್ರಲ್ಲೂ ಇರೋದು ವ್ಯತ್ಯಾಸ ಭಾಳ ಇದೆ. ಹೌದು. ಇಲ್ಲಿ ಲಾಠಿಯಲ್ಲಿ ಹೊಡೆಯುವಂಥ ಕೆಲಸ ಅಲ್ಲ, ಇದು ಆಗಲೇಬೇಕು. ಆಗ್ಬೇಕು. ಈ ಬಾರಿ ಆದ್ರೂ ಆಗ್ಬೇಕು. ನಿರಂತರವಾಗಿ ಆಗಬೇಕು. ನಮ್ಮಲ್ಲಿ ಎಲ್ಲ ಅಲ್ಲ, ವ್ಯವಸ್ಥೆ ನಿರಂತರವಾಗಿ ಆಗಬೇಕು. ಹೌದು. ಎಲ್ಲಿ ತನಕ ಅಂತೇಳಿದರೆ ಅದನ್ನು ಹೇಗೆ ನೀವು ಕ್ಯಾನ್ಸರ್ ಬಂದರೆ ಏನು ಮಾಡ್ತೀರಾ? ಅವರು ಕೀಮೊಥೆರಪಿ ಕೊಡಿಸ್ತೀರಲ್ಲ, ಯಾಕೆ ಕೊಡ್ತಾರೆ ಅವರು? ಎಲ್ಲೆಲ್ಲಿ ಆ ಥರದ್ದು ಒಂದು ಸೆಲ್ಸ್ ಇರ್ತದೆ ಅದನ್ನು ಸಾಯಿಸಲಿಕ್ಕೆ, ಕೊಲ್ಲಲಿಕ್ಕೆ. ಆ ಥರ ಒಂದು ಸೆಲ್ಸನ್ನು ನಿರ್ಮೂಲನೆ ಮಾಡಿದರೆ ಅದು ಕಾಯಿಲೆ ವಾಸಿ ಆಯಿತು ಅಂತ, ಕಾಯಿಲೆ ವಾಸಿ ಆಯಿತು ಅಂತ. ಒಂದಿದ್ರೂ ಕೂಡ ಅದು ಮಲ್ಟಿಪ್ಲೈ ಆಗುತ್ತೆ. ಅದರಿಂದ ಒಂದು ಬಿಡದಾಗೆ ನೋಡ್ಕೊಳ್ಬೇಕು. ಇವಾಗ ಆಗ್ಬೋದು ಸರ್, ಆ ಥರ ವಾತಾವರಣ ಇದೆ ನಮ್ಮ ಭಾರತದ ಕಡೆಯಿಂದ. ಅರವಿಂದ್ ಸರ್, ಈಗ ಈ ಘಟನೆ ಸಾಕಾಗಲ್ಲ. ಅದು ನನಗೆ ಗೊತ್ತು. ನಾನು ಕೂಡ ಟೂರ್ ಮಾಡಿದ್ದೀನಿ, ಜಮ್ಮು ಆ್ಯಂಡ್ ಕಾಶ್ಮೀರ ಟೂರ್ ಮಾಡಿದ್ದೀನಿ. ಇನ್ನು ಅಲ್ಲಿ ಇದಕ್ಕೂ ಹೋಗಿದ್ದೀನಿ, ಅದು ಗುಲ್ಮರ್ಗ್ ಹೋಗಿದ್ದೀನಿ. ಮತ್ತು ಈ ಕಡೆ ಯುದ್ಧ ಆಯ್ತಲ್ಲ ಯಾವುದು, ಅಲ್ಲಿ ಕೂಡ ಹೋಗಿದ್ದೀನಿ. ಈ ಪಹಲ್ಗಾಮಲ್ಲಿ 3 ದಿವಸ ಅಲ್ಲ, ಇದೇ ಪಹಲ್ಗಾಮಲ್ಲಿ 3 ದಿವಸ ನೈಟ್ ಹಾಲ್ಟ್ ಮಾಡಿದ್ದೀನಿ. ನಡ್ಕೊಂಡು ಹೋಗಿದ್ದೀನಿ. ಎಲ್ಲಿ ಈ ಒಂದು ಜಾಗ ಏನು ಇವರು ಹೇಳ್ತಾರಲ್ಲ ಇನ್ಸಿಡೆಂಟ್ ಜಾಗ, ಅಲ್ಲಿ ಕೂಡ ನಡ್ಕೊಂಡು ಹೋಗಿದ್ದೀನಿ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನಿಸ್ತು ಇನ್ನೂ ಆಗಿಲ್ಲ ಅಂತ. ಆದರೆ ಸುಧಾರಣೆ ಆಗಿದೆ. ಭಾಳ ಜನಕ್ಕೆ ಬೇಕಾಗಿಲ್ಲ ಇವತ್ತು. ಅದು ಒಂದು ದೊಡ್ಡ ಬದಲಾವಣೆ ಆಗಿದೆ. ಅವರನ್ನು ನಾವು ಹಿಂಸಿಸಬಾರ್ದು. ಅವರಿಗೆ ಯಾವುದೇ ರೀತಿ ತಪ್ಪು ಮಾಡಿದವರಿಗೆ ಹಿಂಸಿಸಬಾರ್ದು, ತಪ್ಪು ಮಾಡಿದವ್ರಿಗೆ ಬಿಡಬಾರ್ದು. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ತಪ್ಪು ಮಾಡಿದರೆ ಬಿಡಲ್ಲ. ಇದನ್ನು ನೀವು ಪರಿಶೀಲನೆ ಮಾಡಿ ತಪ್ಪು ಮಾಡಿದವ್ರು ಮಾತ್ರ ಬಿಡಬಾರ್ದು. ಬಿಟ್ಟರೆ ವೀಕ್ ಆಗ್ತೀವಿ. ಈಗ ನೋಡಿ, ನಕ್ಸಲ್ಸ್ಗೆ ಮಾಡಿದರು, ಈಗ ತಾನೇ ಬಂದು ಸರೆಂಡರ್ ಆಗ್ತಾಯಿದ್ದಾರೆ. ಮುಖಮಾರೆ ನೋಡ್ಬಾರ್ದು. ಇದಕ್ಕೊಂದೇ ಇದಕ್ಕೆ ಉತ್ತರ ದಂಡಂ ದಶಗುಣಂ. ಇವತ್ತೆಲ್ಲ ಹೇಳಿಲ್ಲ ಮಾತು, ಇದು ಯಾವತ್ತೋ ಹೇಳಿದ್ದಾರೆ. ಓಕೆ, ನೋಡೋಣ. ಅರವಿಂದ್ ಸರ್, ಈಗ ಪ್ರಮುಖವಾಗಿ ಈ ಘಟನೆ ಆದ ನಂತರ 24 ಗಂಟೆ ಒಳಗಡೆ ರಾಜತಾಂತ್ರಿಕ ಯುದ್ಧಕ್ಕೆ ಶುರುವಾಗುತ್ತೆ ಭಾರತ. ಪ್ರಮುಖವಾಗಿ ಸಿಂಧು ನದಿಯ ಒಂದು ಒಪ್ಪಂದ ಏನಿದೆ ಅದು ಕ್ಯಾನ್ಸಲ್ ಆಗಬೇಕು ಅನ್ನೋದು, ವೀಸಾ ಏನಿದೆ ಅದು ಕೂಡ ರದ್ದಾಗಬೇಕು ಅಂತೇಳಿ, ಆಮೇಲೆ ರಾಯಭಾರಿ ಕಚೇರಿಯನ್ನು ಮುಚ್ಚಾಕಬೇಕು ಅನ್ನುವಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಯುದ್ಧದ ಮುನ್ಸೂಚನೆನ ಹೇಗೆ ಇದು? ಇಲ್ಲ, ಈಗ ಯುದ್ಧದ ಮುನ್ಸೂಚನೆ ಇಲ್ಲ, ಯುದ್ಧ ಇಲ್ಲದ್ರೆ ನಾವು ಕೆಲವು ಜನ ಹೇಳಿದ್ದಾರೆ ನುಗ್ಗು ಹೊಡಿತೀವಿ ಅಂತ ಹೇಳಬೇಕು. ಸಿ, ವಿ ಆರ್ ಸ್ಟಿಲ್ ವೆರಿ ಫಾರ್ ಫ್ರಮ್ ದ್ಯಾಟ್. ನಾವು ಅದನ್ನು ಕಾಲ್ ಮಾಡೋದು ಇಲ್ಲದ್ರೆ ಅದು ನಿಜವಾಗ್ಲೂ ಆಗೋವರೆಗೂ ಅದನ್ನು ಮೊದಲೇ ಊಹೆ ಮಾಡಿ ಗೊತ್ತಿರಲಾರ್ದೆ, ನಮಗೆ ಯಾವುದೇ ರೀತಿಯ ಅದರ ಕ್ಲಿಯರಾಗಿ ಮೆಸೇಜ್ ಗೊತ್ತಿರದೆ ಅದನ್ನು ಹೇಳೋದಿದೆಯಲ್ಲ, ಇಟ್ ಈಸ್ ನಾಟ್ ಪ್ರೂಡೆಂಟ್. ಬಟ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಟೇಕ್ ಅ ವೆರಿ ಸ್ಟರ್ನ್ ಸ್ಟೆಪ್. ಅದು ನಮ್ಮ ಮನದಾಳ ಆಸೆ. ಇವಾಗ ವಿ ಆರ್ ಆಲ್ ಫೀಲಿಂಗ್ ವಿ ಆರ್ ಕಾರ್ವಿಂಗ್ ಫಾರ್ ಅ ರಿವೆಂಜ್ ಅನ್ನೋದಿದೆ. ಆದರೆ ಬಟ್ ವಿ ಹ್ಯಾವ್ ಟು ಆಲ್ಸೋ ಹ್ಯಾವ್ ಅ ವೆರಿ ಕ್ಯಾಲಿಬರ್ಡ್ ಅಪ್ರೋಚ್. ಆ್ಯಂಡ್ ಇವತ್ತಿಗೆ ಇಂಡಿಯಾದ ಸ್ಟೇಚರು ಟಿಟ್ ಫಾರ್ ಟ್ಯಾಟ್ ಅಂತೂ ನಾವು ಅವ್ರಿಗೆ ಕೊಟ್ಟೇ ಕೊಡಬಹುದು ಅನ್ನೋಂಥ ಶಕ್ತಿ ನಮ್ಮಲ್ಲಿದೆ. ಆದರೆ ವಿಲ್ ವಿ ಗೆಟ್ ಡೌನ್ ಟು ದ್ಯಾಟ್ ಲೆವೆಲ್ ಆ್ಯಂಡ್ ಡೂ ವಾಟ್ ಈಸ್ ರಿಕ್ವೈರ್ಡ್ ಆ್ಯಂಡ್ ವಾಟ್ ಈಸ್ ಕಾಲ್ಡ್ ಆಸ್ ಎ ನೀ ಜರ್ಕ್ ರಿಯಾಕ್ಷನ್, ಆರ್ ಒಂದು ಸಮಗ್ರವಾಗಿ ಆರ್ಥಿಕವಾಗಿ ಡಿಪ್ಲೊಮ್ಯಾಟಿಕಲಿ ಅವ್ರನ್ನ ಐಸೋಲೇಟ್ ಮಾಡುವಂಥದ್ದು, ಬೇರೆ ಇಂಟರ್ನ್ಯಾಷನಲ್ ಫೋರಮ್ಸ್ ಮಲ್ಟಿಲ್ಯಾಟ್ರಲ್ ಇದರಲ್ಲಿ ಅವ್ರು ಎಲ್ಲಿ ಮಾತಾಡ್ತಾ ಇದ್ರು ಅದರಲ್ಲಿ ಅವ್ರನ್ನೆಲ್ಲರೂ ನಮ್ಮ ಕಡೆ ಕಾನ್ಫಿಡೆನ್ಸಲ್ಲಿ ತೊಗೊಳ್ಳುವಂಥದ್ದು, ಫೈನಾನ್ಷಿಯಲ್ ಸಪೋರ್ಟ್ ಏನು ಸಿಗ್ತಾಯಿತ್ತು. ಸಿ, ಆಲ್ರೆಡಿ ಪಾಕಿಸ್ತಾನ್ ಈಸ್ ಅಂಡರ್ ದಟ್ ಫೈನಾನ್ಷಿಯಲ್ ಎಂಬಾರ್ಗೋ. ಟೆರ್ರಿಸಮ್ಗೆ ಸಪೋರ್ಟ್ ಮಾಡುವಂಥ ಫೈನಾನ್ಷಿಯಲ್ ಸ್ಟ್ರಕ್ಚರ್ನ ಅವರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವರು ಪ್ರೂವ್ ಆಗಿದ್ದಾರೆ. FATF ಅಂತಾರೆ ಅದಕ್ಕೆ. ಸೊ FATF ಅಲ್ಲಿ ಪ್ರತಿ ವರ್ಷ ನಾವು ಅದರಲ್ಲಿ ಇಲ್ಲ, ಹಾಗಾಗಿ ನಮ್ಗೆ ಈ ವರ್ಷ ಒಂದು ಎಕ್ಸಮ್ಷನ್ ಕೊಟ್ಬಿಡಿ, ನಮ್ಮ ಎಕನಾಮಿ ತುಂಬ ಒದ್ದಾಡ್ತಾ ಇದೆ, ಇನ್ಮೇಲಿಂದ ನಾವು ಹಂಗೆ ಮಾಡಲ್ಲ ಅಂತೇಳಿ ಪ್ರತಿ ಇಯರು ಪಾಕಿಸ್ತಾನದ ಗೌರ್ಮೆಂಟು ಅಲ್ಲಿ ಯುನೈಟೆಡ್ ನೇಷನ್ಸ್ ಆ್ಯಂಡ್ ರಿಲೇಟೆಡ್ ಮಲ್ಟಿಲ್ಯಾಟ್ರಲ್ ಫೋರಮ್ FATFಗೆ ಬರೆದು
ಒಂದೊಂದು ವರ್ಷಕ್ಕೆ ಎಕ್ಸ್ಕ್ಯೂಸ್ ತೊಗೊಳ್ತಾ ಇದೆ. ಆಲ್ರೆಡಿ ದೇ ಆರ್ ಅಂಡರ್ ದಟ್ ಎಂಬಾರ್ಗೋ ಆಫ್ FATF ಲಿಸ್ಟ್ನಲ್ಲಿ ಯಾರ್ಯಾರು ಇರಬಾರದು ಅವರಲ್ಲಿ ಪಾಕಿಸ್ತಾನನೂ ಒಂದು ಇವತ್ತಿಗೂ ಇದೆ. ಸೊ ಹಾಗಾಗಿ ಅದನ್ನು ಯಾಕೆ ಎಕ್ಸಂಪ್ಷನ್ ಪ್ರತಿ ವರ್ಷ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು. ಅಂದರೆ ನಾವು ಸಮಗ್ರವಾಗಿ, ಆಮೇಲೆ ವಾಟರ್ ಟ್ರೀಟಿ ಅನ್ನೋದಾಗ್ಬೋದು, ಟ್ರೇಡ್ ಎಂಬಾರ್ಗೋ ಆಗ್ಬೋದು, ಯುನೈಟೆಡ್ ನೇಷನ್, ಇನ್ನೊಂದು ನೀವು ಎಕ್ಸಾಂಪಲ್ ನೋಡ್ತಾ ಇರ್ತೀರ, ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ ಯಾರಾದರೂ ನಿಂತ್ಕೊಂಡು ಇಲ್ಲಾಂದರೆ ವರ್ಲ್ಡ್ ಆರ್ಡರ್ನ ಕೊಲಾಪ್ಸ್ ಮಾಡಿದ್ದಾರೆ ಅಂತ ಓನ್ಲಿ US ವಿಲ್ ಡಿಸೈಡ್, ಓನ್ಲಿ ಯೂನಿಲ್ಯಾಟ್ರಲಿ, ಈವನ್ ಇಫ್ ದೇ ಡಿಸೈಡ್, ದೇ ಪುಟ್ ಎನ್ ಎಂಬಾರ್ಗೋ. ನಾವು ರಷ್ಯಾ ಮೇಲೆ ಹಾಕ್ತೀವಿ, ಯುಕ್ರೇನ್ ಮೇಲೆ ಹಾಕ್ತೀವಿ, ಐ ಥಿಂಕ್ ನಾರ್ತ್ ಕೊರಿಯಾ ಮೇಲೆ ಹಾಕ್ತಿದ್ದೀವಿ, ಇರಾನ್ ಮೇಲೆ ಹಾಕ್ತಾ ಇದ್ದೀವಿ, ಇನ್ನೂ ಕಠಿಣವಾದ ಹಾಕ್ತೀವಿ ಅಂತ ಹೇಳಿದ ತಕ್ಷಣ ಬೇರೆಯವರು ಅವ್ರ ಜೊತೆಗೆ ಬಿಸ್ನೆಸ್ ಮಾಡೋದು ಬಿಟ್ಬಿಡ್ಬೇಕು, ಅವರು ಸಹಯೋಗ ಕೊಡೋದು ಬಿಟ್ಬಿಡ್ಬೇಕು, ಅವ್ರಿಗೆ ಆಮದು ಮತ್ತು ರಫ್ತು ಮಾಡೋದನ್ನು ಸ್ಥಗಿತ ಮಾಡಬೇಕು, ಬ್ಯಾಂಕಿಂಗ್ ಸಪೋರ್ಟ್ ಕೊಡಬಾರ್ದು. ಅಂದರೆ ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ರಾ ಮಟೀರಿಯಲ್ಸನ್ನು ಕೊಡಬಾರ್ದು, ಅವ್ರದನ್ನು ಇಂಪೋರ್ಟ್ ಮಾಡ್ಕೋಬಾರ್ದು, ಫಿನಿಶ್ಡ್ ಗುಡ್ಸನ್ನು. ಅಂಥಲ್ಲಿ ಭಾಳ ಒಂದಿಷ್ಟು ವಿಚಿತ್ರವಾದ ಒಂದಿಷ್ಟು ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ಇವತ್ತು ಭಾರತ ಕೂಡ ಎತ್ತರಕ್ಕೆ ಎದ್ದು ನಿಂತಿದೆ. ಟೇಕಿಂಗ್ ಅದರ್ ಪೀಪಲ್ ಇನ್ ಟು ಕಾನ್ಫಿಡೆನ್ಸ್, ದೇ ಹ್ಯಾವ್ ಟು ಪುಟ್ ಎನ್ ಎಂಬಾರ್ಗೋ ಆನ್ ಪಾಕಿಸ್ತಾನ್ ಆ್ಯಂಡ್ ದ ಸಪೋರ್ಟರ್ಸ್, all the organizations which are supporting these people, declare them. ಆಮೇಲೆ ಅಲ್ಲಿ ಆಫೀಸ್ ಇದಾಗಲಿ ಇವರಾಗಲಿ ಏನೇನೋ ಎಚ್ಚರಿಕೆ ಕೊಡ್ತಾರಲ್ಲ. ಇಸ್ರೇಲ್ ಏನು ಮಾಡ್ತಿದೆ ನೋಡಿ, ಆಲ್ ಔಟ್ ವಾರ್ ಅನ್ನೋದಕ್ಕಿಂತ ಅವ್ನು ನಮ್ಗೆ ಬೇಕೇ ಬೇಕು ಅಂತ ಹೇಳಿ, ಯು ಹ್ಯಾವ್ ಟು ಪುಟ್ ಯುವರ್ ಫುಟ್ ಡೌನ್, haunt him in his own place, wherever it is, pass a resolution in the parliament telling that ಇಂಡಿಯಾ ವಿರುದ್ಧ ಅಂತ ನಾವು ಡಿಕ್ಲೇರ್ ಮಾಡಿ ಆದಮೇಲೆ ಅವರ್ ಟೆರರಿಸ್ಟ್ ಇಲ್ಲಾದ್ರೆ ಅವನ ಅಪರಾಧಿ ಅಂತ ಇಂಡಿಯನ್ ಜುಡಿಷರಿ ಡಿಕ್ಲೇರ್ ಮಾಡಾದ್ಮೇಲೆ, ಇಲ್ಲ ನಮ್ಮ ಪಾರ್ಲಿಮೆಂಟು ರೆಸಲ್ಯೂಷನ್ ಪಾಸ್ ಮಾಡೋದಾದಮೇಲೆ, ವಿ ಕ್ಯಾನ್ ಹಾಂಟ್ ದೆಮ್ ಈವನ್ ಇನ್ ದ ಫಾರಿನ್ ಲ್ಯಾಂಡ್ಸ್ ಅನ್ನೋದಿರಬೇಕು ಅಂತ ರೂಲ್ಸನ್ನು ಪಾಸ್ ಮಾಡಿಕೊಂಡು ವಿ ಹ್ಯಾವ್ ಟು ಆ್ಯಕ್ಟ್ ಆನ್ ದ್ಯಾಟ್. ಈಗ ಹೆಂಗಾಗಿದೆ ಅಂತಂದರೆ, ನಾವು ಓನ್ಲಿ ವಾರ್ ಮಾಡ್ತೀವಿ. ವಾರ್ ಇಸ್ ನಾಟ್ ದ್ಯಾಟ್ ಅಂದರೆ ಹೇಳೋಕ್ಕೆ ಮತ್ತು ಇವತ್ತು ಹೇಳಲೇ ಬೇಕಾಗಿರುವಂಥ ಪರಿಸ್ಥಿತಿನೂ ಇದೆ ಅನ್ನೋದನ್ನು ನಾನು ಒಪ್ತೀನಿ. ಬಟ್ more than that, we are having our stature, we are having our soft power, we are having our weightage as an economy, as a diplomatic, strategically, we are partnered with so many people. We have to put our weight down, create an embargo immediately to them. ಯಾವುದೇ ಶಿಪ್ ಪಾಕಿಸ್ತಾನಿಗೆ ಹೋಗಬಾರ್ದು, ಹೋಗೋದಿದ್ರೆ ಇಂಡಿಯನ್ಸ್ ಚೆಕ್ ಮಾಡ್ತಾರೆ, ಆಮೇಲೆ ಹೋಗಬೇಕು ಅಂತ. ಈ ರೀತಿಯ ಎಂಬಾರ್ಗೋ ಹಾಕುವಂಥ ಕ್ಷಮತೆ ಭಾರತದಲ್ಲಿ ಕೆಲವು ಮಟ್ಟಕ್ಕಿದೆ. ಗ್ಲೋಬಲ್ ಕೊಡೋದು ಬೇಡ ಅಂತ ಹೇಳ್ತೀರಾ ಹೆಂಗೆ? ತಿರುಗೇಟು ಕೊಡೋದನ್ನು ಬಿಡಬಾರ್ದು, ಬಟ್ ಅದು ಆಲ್ ಔಟ್ ವಾರ್ ಆಗಿ ಹೋಗೋದಕ್ಕಿಂತ ಯಾರು ಮಾಡಿದ್ದಾರೆ, ಯಾವ ಉಗ್ರ ಸಂಘಟನೆ ಮಾಡಿದೆ, ಉಗ್ರ ಸಂಘಟನೆಯ ಟ್ರೈನಿಂಗ್ ಸೆಂಟರ್ನ ಹೊಡೆದಾಕಿ, ನುಗ್ಗುಬಿಟ್ಟು ಹೊಡೆದಾಕಿ, ತೊಂದರೆ ಅಲ್ಲ. ಬಟ್ ಇಟ್ ಶುಡ್ ನಾಟ್ ಬಿ ಅ ವಾರ್ ಆನ್ ಅ ಸ್ಟೇಟ್. If Pakistan doesn't cooperate, then it is against the Pakistanis. Okay, but the first option for us is to dismantle all the terrorist groups, remove their funding options, put an embargo on Pakistan because they are trying to give them moral and diplomatic support ಅಂತ ಅವ್ರು ಖುದ್ದಾಗಿ ಹೇಳಿದ್ದಾರೆ. ಇಲ್ಲ ನಾವು ಇವತ್ತಿಂದ ಅದನ್ನು ನಿಲ್ಲಿಸಿದೀವಿ ಅಂತ ಇವತ್ತು ಹೇಳೋವರೆಗೂ ಅಂತೇಳಿ ಎಂಬಾರ್ಗೋ ಹಾಕಿ, ಯಾವುದೇ ಶಿಪ್ ಅಲ್ಲಿಂದ ಹೊರಗೆ ಬರಬಾರ್ದು, ಒಳಗೆ ಹೋಗಬಾರ್ದು. ಸೊ ದೋಸ್ ಥಿಂಗ್ಸ್ should be dealt with very tough and they are the real answers. ಅಂದರೆ ಆಗ ಹೋಗಿರೋದಕ್ಕೆ ಯುದ್ಧ ಅನ್ನೋದು ಕೊನೆಯ ಅಸ್ತ್ರ. ಬಟ್ ಈಗ exactly in case if they don't cooperate and if they don't bend, this opportunity should be used to bring the entire system to justice. That's a last option, but we have to work on all of them. It has to be a continuous one. That is what I mean to say. ಎಸ್ ಲಕ್ಷ್ಮಣ್ ಸರ್, ಈಗ ಇವರು ನಮ್ಮ BSF ಯೋಧರು ಅಚಾನಕವಾಗಿ ಆಕಸ್ಮಿಕವಾಗಿ ಗಡಿಯನ್ನು ದಾಟಿದ್ದಾರೆ, ಈಗ ಪಾಕಿಸ್ತಾನ ವಶದಲ್ಲಿದ್ದಾರೆ. ಇದು ಎಲ್ಲ ಒಂದ್ ಕಡೆ ಭಾರತಕ್ಕೆ ಹಿನ್ನಡೆ ಆಗತ್ತಾ ಹೇಗೆ ಅಂತೇಳಿ? ಏನ್ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಹಿಂದೆ ಕೂಡ ನಮ್ಮವರು ಇದೇ ರೀತಿ ಇದ್ದಾಗೆ ನಮ್ಮ ಪ್ರಧಾನಮಂತ್ರಿಗಳ ಒಂದೇ ಒಂದು ವಾರ್ನಿಂಗ್ ಇಂದ ಅವರು ಬಿಟ್ಟು ಕಳಿಸಿದ್ರು. ತಗೋತಿದೀವಿ, ಅದಕ್ಕೆ ನಾವು ಬಗ್ಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಇಷ್ಟಕ್ ಮುಂಚೆನೂ ನಾವು ಕಾರ್ಗಿಲ್ ವಾರ ಆದಾಗ 99 ನಾನು ಫಿಸಿಕಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಆನ್ ಗ್ರೌಂಡ್ ನೋಡಿದ್ದೀವಿ, ಅದರಲ್ಲಿ ವಿಕ್ಟರಿ ಆಗಿದ್ದೀವಿ. ವಿಕ್ಟರಿ ಆದ್ಮೇಲೆ ಅವಾಗ್ಲೇ ನಮ್ಮ ಒಂದು ಚೀಫ್ ಏನಾದ್ರು ಬೇಡಿಕೆ ಇಟ್ಟಿದ್ರು, ಇದು ಈ ತರ ಆದ್ರೆ ನಾವು ಹಗಲೆಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಯಾಕೆ ಮೋಸದಿಂದ ನಾವು ಪೆಟ್ಟು ತಿನ್ಬೇಕು, ನಮ್ಮ ಸೈನಿಕರಿಗೆ ಆಗ್ಲಿ ನಮ್ಮ ಪ್ರಜೆಗಳಿಗಾಗ್ಲಿ ಇವ್ರು ಮೋಸದಿಂದ ಇದ್ ಮಾಡ್ತಿದ್ದಾರೆ, ನಮಗೆ ಪರ್ಮಿಷನ್ ಕೊಡಿ, ಒಂದೇ ಸಲ ಇವ್ರನ್ನ ನಮ್ಮ ಒಂದು ಪಾಕಿಸ್ತಾನದ ಒಂದು ನಕ್ಷೆನೆ ಚೇಂಜ್ ಮಾಡ್ತೀವಿ ಅಂತ ಅಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ನಮಗೆ ಪರ್ಮಿಷನ್ ಕೂಡ ಕೊಟ್ಟಿದ್ರು.
ನಾವು 30 ಕಿಲೋಮೀಟರ್ ಒಳಗಡೆ ನುಗ್ಗಿದ್ವಿ, ನಮ್ದೇ ಫಸ್ಟ್ ಡಿವಿಷನ್ ಒಳಗಡೆ ನುಗ್ಗಿದ್ದು. ಆದ್ರೆ ನುಗ್ಗಿದ ಮೇಲೆ ಅಲ್ಲಿಂದ ಸ್ಟಾಪ್ ಟು ಮೂವ್ ಅಂತ ನಮ್ಗೆ ಆರ್ಡರ್ ಸಿಕ್ತು. ಆಗ ನಮ್ಮ ಕಮಾಂಡರ್ಸು, ನಮ್ಮ ಎಷ್ಟು ಜನ ಸೋಲ್ಜರ್ಸ್ ಇದ್ರು, ಬಹಳ ನಿರಾಸೆ ಆದ್ರು. ಅವಾಗ್ಲೇ ನಮ್ಗೆ ತಡೆಯದೇ ಇದ್ದಿದ್ರೆ ಇವತ್ತು ಇವ್ರು ಇಷ್ಟರ ಮಟ್ಟಿಗೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡೋ ಅಥವಾ ಅಟ್ಯಾಕ್ ಮಾಡೋಂಥದ್ದು ಪ್ರಶ್ನೆನೇ ಇರ್ತಿರ್ಲಿಲ್ಲ. ಅವಾಗ್ಲೇ ತಕ್ಕ ಪಾಠವನ್ನು ಕಲಿಸ್ಬೋದಾಯ್ತು. ಈಗ ಯಾವ್ದೋ ಪಾಲಿಟಿಕ್ಸ್ ಒಂದು ಪ್ರಾಬ್ಲಮ್ ಇಂದ, ಒಂದ್ ಯಾವ್ದೋ ಒತ್ತಡದಿಂದ ಅವರು ನಮ್ಮನ್ನ ವಾಪಸ್ ಕರೆಸಿ, ಅವಾಗ್ಲೇ ಎಷ್ಟೋ ಸಾರ್ ಹೇಳ್ದಂಗೆ ಕರೆಕ್ಟ್ ಆಗಿ ಇದೆ. ಅವ್ರಿಗೆ ನಾವು ಫಸ್ಟ್ ತಿಳಿ ಹೇಳಬೇಕು, ಬೇರೆ ರೀತಿಯಲ್ಲಿ ಅವ್ರನ್ನ ಬಗ್ಗು ಬಡಿಬೇಕು ಅಂತಂದು ಹೇಳಿ ಪ್ರಯತ್ನಗಳು ಇರ್ತದೆ. ಇವೆಲ್ಲ ಪ್ರಯತ್ನಗಳು ಆಗ್ಲೇ ಮಾಡಿ ನೋಡಿ ಆಗಿದೆ. ಅವ್ರಿಗೆ ಬುದ್ಧಿ ಬರಲ್ಲ. ಒಂದ್ಸಲ ಬುದ್ಧಿ ಬರ್ಬೇಕು ಅಂತ ಅಂದ್ರೆ ಇದು ವಾರ ಆಗ್ಲೇಬೇಕು. ಅವ್ರಿಗೂ ಸರಿಯಾದ ಪಾಠ ಕಲಿಸ್ಬೇಕು ಅಂದ್ರೆ ಹಚ್ಚಿದ್ರೆ ಹೊಲಸು ತಿನ್ನೋದನ್ನ ಬಿಡುತ್ತಾ? ಅದಕ್ಕೇನೆ ಅವರು ನಕ್ಷೆನೆ ಚೇಂಜ್ ಮಾಡೋ ಒಂದು ಚಾನ್ಸಸ್ ಈಗ ನಮಗೆ ಬಂದಿದೆ. ಅದ್ರಲ್ಲಿ ಅದನ್ನ ನಾವು ಈಗ ಉಪಯೋಗ ಮಾಡ್ಕೊಂಡು ಡೊನಾಲ್ಡ್ ಟ್ರಂಪ್ ಸಾರ್ ಆಗ್ಲಿ, ಮತ್ತೆ ನಮ್ಮ ರಷ್ಯಾದ ಪುಟಿನ್ ಸಾರ್ ಆಗ್ಲಿ, ಆಗ್ಲೇ ಅವ್ರ ಸಪೋರ್ಟಿಗೆ ನಿಂತಿದ್ದಾರೆ. ಅವ್ರಿಗೆ ತಕ್ಕ ಪಾಠ ಕಲ್ಸರಿ, ನಾವು ನಿಮ್ಮೊಂದಿಗೆ ಇದೀವಿ ಅಂತಿದ್ದಾರೆ. ಅದಕ್ಕಾಗಿ ಈಗ ಪ್ರತಿ ಸಲನು ಇದೇ ಯೋಚನೆ ಮಾಡ್ತಾ ಹೋದ್ರೆ ನಾವು ಅದು ಕಂಟಿನ್ಯೂ ಆಗತ್ತೆ. ಇವ್ರು ಇಷ್ಟೇ ಇನ್ನ ಆಯ್ತು, ಒಂದ್ ಸ್ವಲ್ಪ ದಿನ ಸುಮ್ನೆ ಇರ್ತಾರೆ. ಅದು ಪುಲ್ವಾಮಾ ದಾಳಿ ಆದ್ಮೇಲೆ ನೋಡಿ ಮತ್ತೆ ಇದು ಸ್ಟಾರ್ಟ್ ಮಾಡಿದ್ರು. ಇವಾಗ ಏನೋ ಒಂದ್ ಸ್ವಲ್ಪ ನಾವು ಸೀರಿಯಸ್ ಆಕ್ಷನ್ ತಗೊಂಡಾಗ ಇನ್ನೊಂದ್ ಸ್ವಲ್ಪ ದಿನ ಸುಮ್ನಿರ್ತಾರೆ, ಮತ್ತೆ ಅದೇನೇ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂದ್ರೆ ನಾವು ಒಳಗ್ ನುಗ್ಲೇಬೇಕು. ಭಾರತ ಹಾಗೂ ಪಾಕಿಸ್ತಾನ್ ಅಂದ್ರೆ ಮಿಲಿಟರಿಯ ಸಾಮರ್ಥ್ಯ ಹೇಗಿದೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈಗ ಒಂದು ವೇಳೆ ಯುದ್ಧ ಆಯಿತು ಅಂದ್ರೆ ಅದರ ಸಾಮರ್ಥ್ಯ ಬೇಕಲ್ಲ, ಬಲ ಎಷ್ಟಿರುತ್ತೆ ಅನ್ನೋದು. ಸೊ ಹಂಗಾಗಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸಕ್ರಿಯ ಸೈನಿಕರು ಭಾರತ ಅಂತ ಬಂದಾಗ 14,55,000. ಇನ್ನು ಪಾಕ್ ಕೇವಲ 6,54,000. ಇನ್ನು ಮೀಸಲು ಪಡೆ 11,55,000 ಅವರ ಕಡೆ 5 ಲಕ್ಷ. ಇನ್ನು ರಕ್ಷಣಾ ಬಜೆಟ್ ಇರೋದು $79 ಮಿಲಿಯನ್, ಅವ್ರ ಕಡೆ ಇರೋದು $8.12 ಮಿಲಿಯನ್. ಭೂಸೇನೆಯ ಟ್ಯಾಂಕ್ 4,614, ಅವ್ರ ಕಡೆ ಇರುವಂಥದ್ದು ಕೇವಲ 2,627. ವಾಯುಸೇನೆ ವಿಮಾನ ನಮ್ಮ ಕಡೆ ಇರೋದು 2,200ಕ್ಕಿಂತ ಹೆಚ್ಚು ಇದೆ, ಅವ್ರ ಕಡೆ ಇರೋದು 1,372. ಫೈಟರ್ ಜೆಟ್ ಇರೋದು 692, ಅವ್ರ ಕಡೆ ಇರೋದು 356. ಇದರಲ್ಲಿ ಏನಾದರೂ ಅವ್ರದ್ದು ಮೇಲುಗೈ ಇದೆ? ಏನೂ ಇಲ್ಲ. ಆದರೂ ಕೂಡ ಪದೇ ಕಾಲು ಕೆರ್ಕೊಂಡು ಬಂದೇ ಬರ್ತಾರೆ. ಯುದ್ಧ ಹೆಲಿಕಾಪ್ಟರ್ 250ಕ್ಕೂ ಹೆಚ್ಚಿದ್ದಾವೆ, ಅವ್ರ ಕಡೆ ಇರೋದು 90. ನೌಕಾಪಡೆ ಯುದ್ಧ ನೌಕೆ ಇರೋದು ನಮ್ಮ ಕಡೆ 150ಕ್ಕಿಂತ ಹೆಚ್ಚು, ಅವ್ರ ಕಡೆ ಇರೋದು 100ಕ್ಕಿಂತ ಕಡಿಮೆನೇ ಇದೆ. 2 ವಿಮಾನ ವಾಹನ ನೌಕೆ ಇದೆ, 1 ಜಲಾಂತರ್ಗಾಮಿಗಳು, 10 ಡಿಸ್ಟ್ರಾಯರ್ಗಳು ನಮ್ಮ ಭಾರತದಲ್ಲಿ, 12 ಫ್ರಿಗೇಟರ್ಗಳು. ಇದೆಲ್ಲವನ್ನ ನೋಡ್ತಾ ಇದ್ರೆ ಸಾಮರ್ಥ್ಯ ಅಂತ ಬಂದಾಗ ನಮ್ಮಲ್ಲಿ ಇದೆ. ಬಟ್ ಅವ್ರದ್ದು ನಮ್ಮಲ್ಲಿ ಒಂದು ಆತಂಕ ಅಥವಾ ಭಯ ಅಂತೇನಿಲ್ಲ. ಅಂದರೆ ಈ ಚೀನಾ ಮತ್ತು ಈ ಅಮೆರಿಕ ಇದೆಯಲ್ಲ, ಆ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಒಂದು ಆತಂಕ ಬಿಟ್ಟರೆ ಇನ್ನೇನಿಲ್ಲ. ಸೊ ಹಂಗಾಗಿ ಪರಮಾಣು ಶಸ್ತ್ರಾಸ್ತ್ರ ಅಂತ ಗಮನಿಸಿದಾಗ 180 ನಮ್ಮಲ್ಲಿರೋದು, ಅವರಲ್ಲಿರೋದು 170, ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಜಾಗತಿಕ ಮಿಲಿಟರಿ ಶ್ರೇಯಾಂಕ 4ನೇ ಸ್ಥಾನ. ಅಂದರೆ ಒಂದು ಯುದ್ಧ ಮಾಡಬೇಕಾದ್ರೆ ಬಲಿಷ್ಠ ರಾಷ್ಟ್ರ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಒಂದು ಯುದ್ಧದ ಸಾಮರ್ಥ್ಯ ಇರೋದು ಇಡೀ ವಿಶ್ವದಲ್ಲಿ 4ನೇ ಸ್ಥಾನ ಇರೋದು. ಇವರಿಗೆ 12ನೇ ಸ್ಥಾನವನ್ನು ಕೊಡಲಾಗಿದೆ. ಬಟ್ ಫೈಟ್ ಕೊಡಬಹುದು, ಹಾಗಂಥೇಳಿ ಯುದ್ಧನೇ ಮಾಡಬೇಕು ಅಂತೇನಿಲ್ಲ. ಸೊ ಅದಕ್ಕೆ ಈಗ ಮಾಡಿದ್ರಲ್ಲ, ಸಿಂಧು ನದಿಯ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದ್ರ, ಇಲ್ಲಿ ಆಲ್ಮೋಸ್ಟ್ ಆಲ್ ಸೋತಂಗೆ, ಅವರು ಆಲ್ಮೋಸ್ಟ್ ಆಲ್ ಬೀದಿಗೆ ಬಂದಂಗೆ ಈ ರೀತಿ ಮಾಡಬೇಕಾಗತ್ತೆ. ಆದರೆ ಈ ದಾಳಿಕೋರರನ್ನ, ಈ ಉಗ್ರರನ್ನ ಸದೆ ಬಡಿಬೇಕಲ್ವಾ, ಸೊ ಅವರ ಬೇರು ಸಮೇತ ಕಿತ್ತಾಗಬೇಕಾಗತ್ತೆ. ಆ ಕೆಲಸವನ್ನು ಭಾರತ ಮಾಡುತ್ತೆ, ಆದಷ್ಟು ಬೇಗ ಕೂಡ ಮಾಡುತ್ತೆ. ಬಟ್ ಈಗ ಪ್ರತೀಕಾರ ಹೇಗಿರಬೇಕು, ಯಾವಾಗಿರಬೇಕು ಅನ್ನೋದ್ರ ಬಗ್ಗೆ ಬ್ಯಾಕ್ ಟು ಈಗ ಡಿಸ್ಕಷನ್ಗೆ ಬರೋಣ. ಸರ್, ಈಗ ಪ್ರಮುಖವಾಗಿ ನೋಡಿದ್ರೆ ಈಗ ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿರುವಂಥದ್ದು ವೈಫಲ್ಯ ಆಗಿದೆ ಅನ್ನೋದು ಒಪ್ಕೊಂಡಿದ್ದಾರೆ. ಜೊತೆಗೆ ಬಹಳ ಕಾಶ್ಮೀರ ಅಂತ ಬಂದಾಗ 370 ಅದು ರದ್ದಾದ ನಂತರ ಅಲ್ಲಿ ಎಲ್ಲ ರೀತಿಯೂ ಕೂಡ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ಈ ಘಟನೆ ನೋಡಿದಾಗ ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡಬೇಕಾ, ಅಲ್ಲಿ ಭದ್ರತಾ ವ್ಯವಸ್ಥೆ ಆಗಿರ್ಬೋದು ಅಥವಾ ಆರ್ಮಿ ವ್ಯವಸ್ಥೆ, ಮತ್ತೆ ಏನಾದರೂ ವೈಫಲ್ಯ ಇದೆಯಾ ಆ ಕಡೆ ಹೇಗೆ ಅಂತ ನೋಡಿ.
ಒಂದು ಗಲಾಟೆ ಜಾಗ ತಕ್ಷಣವೇ ನಿಂತೋಯ್ತು ಒಂದು ಎಲ್ಲ ಹೀಗೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ಭಾಳ ಸೀರಿಯಸ್ಸಾಗಿ ತೊಗೊಳ್ಬೇಕು. ಯಾಕೆ ಗಲಾಟೆ ಇಷ್ಟೊಂದು ಮಾಡ್ತಾಯಿದ್ದವರು ತಕ್ಷಣ ಹೆಂಗೆ ನಿಲ್ಸೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಒಂದು ಮಾತಿದೆ, ಆಲ್ವೇಸ್ ದೆಲ್ ಬಿ ಎ ಲಲ್ ಬಿಫೋರ್ ಸ್ಟಾಮ್ ಅಂತ. ಅಂದರೆ ಗಲಾಟೆ ಆಗೋ ಮುಂಚೆ ಸ್ವಲ್ಪ ಗ್ಯಾಪ್ ಇರ್ತದೆ. ಅದಕ್ಕೆ ನಾವು ಆ ಗ್ಯಾಪನ್ನು, ಆ ಒಂದು ಸೈಲೆನ್ಸನ್ನು ಸೀರಿಯಸ್ಸಾಗಿ ತೊಗೊಳ್ಬೇಕು. ಯಾಕೆಂದರೆ ಏನೋ ಸಂಚು ನಡೀತಾ ಇದೆ ಅಂತ ಹದರ್ವೈ ತಗೋಬೇಕು. ಒಳಸಂಚು ಏನೋ ನಡೀತಾ ಇದೆ, ಕಾನ್ಸ್ಪಿರಸಿ ಏನೋ ನಡೀತಾ ಇದೆ ಅನ್ನೋ ಟೈಪ್. ಆಗ ಏನು ನಮ್ಮದು ಇಂಟೆಲಿಜೆನ್ಸ್ ಇದೆಯಲ್ಲ ಅದು ಪ್ರೋ ಆ್ಯಕ್ಟಿವ್ ಆಗಬೇಕು. ಹೆಚ್ಚು ನಾರ್ಮಲ್ ಟೈಮಲ್ಲಿ ಯುದ್ಧ ಮಾಡುವಾಗ ಎದುರುಗಡೆ ಬರ್ತಾನೆ, ಅಥವಾ ಒಂದು ಗಲಾಟೆ ಮಾಡುವಾಗ ಎದುರುಗಡೆ ಬರ್ತಾನೆ. ಗಲಾಟೆ ಮಾಡೋವನು ಕೂಡ ಸೈಲೆಂಟ್ ಆಗಿದ್ದಾನೆ ಅಂದರೆ ಅದೇ ಹೇಳಿದ್ದು. ಆ ಪ್ಲಾನಿಂಗಿಗೆ ಸಾಕಷ್ಟು ಸಮಯ ತಗೊಂಡಿದ್ದಾರೆ ಅವರು. ಅದು ಒಳಗಡೆ ಪ್ರವೇಶ ಮಾಡಿ 1 ಗಂಟೆಗಳ ಕಾಲ ಪ್ರವಾಸಿಗರ ಜೊತೆ ಮಾತುಕತೆ ಆಗಿದೆ ಅಂತೆ. 1 ಗಂಟೆ ಮಾತಾಡಿಕೊಂಡು ಆಮೇಲೆ ಹೇಳೋದು. ಈಗ ಅದಕ್ಕೆ ಬರ್ತಾ ಇದ್ದೀನಿ. ಇಂಥ ಒಂದು ಸಮಯದಲ್ಲಿ ನಾನು ಕಂಡ ಹಾಗೆ ಒಂದು ಸೆಕ್ಯೂರಿಟಿ ಅಂತ ಎಲ್ಲ ವಿಸಿಟರ್ಸ್ಗೂ ಇರ್ತಿತ್ತು. ಈಗ ನೀವು ಅಮರನಾಥ್ ಯಾತ್ರೆಗೆ ಹೋಗೋರಿಗೂ ಇರ್ತಿತ್ತು, ಇಲ್ಲಿ ಜಮ್ಮುವಲ್ಲಿ ದೇವಿಗೆ ಹೋಗೋರಿಗೂ ಇರ್ತಿತ್ತು. ಈಗ ಇಲ್ಲಿ ಒಂದು ಆಟದ ಮೈದಾನ ನಾವು ನೋಡೋದಾದರೆ ಟಿ ವಿಯಲ್ಲಿ, ಇದು ನಿಜವೇ ಆದರೆ ಯಾರಿದ್ದಾರೆ ಪೊಲೀಸರು, ಯಾರಿದ್ದಾರೆ ಒಂದು ಸೆಕ್ಯೂರಿಟಿ ಫೋರ್ಸಸ್ಸು? ಯಾರೂ ಇಲ್ಲ. ಹೌದಾ? ಎಷ್ಟು ಜನ ಇದ್ದಾರೆ? 106 ಜನ ಇದ್ದಾರೆ ಅಲ್ಲಿ. ಅಂದರೆ ಏನು? ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತಲ್ಲ. ಇಂಥ ಒಂದು ಸಮಯದಲ್ಲಿ ಇವರೆಲ್ಲ ಒಂದು ಸಾಫ್ಟ್ ಟಾರ್ಗೆಟ್. ಅವ್ರ ಹತ್ರ ಏನು ಒಂದು ಚಾಕುನೂ ಇರಲ್ಲ, ಒಂದು ಬ್ಲೇಡು ಕೂಡ ಇರಲ್ಲ. ಹೌದಾ? ಅಂಥದಕ್ಕೆ ನಾವೇನು ಮಹತ್ವ ಕೊಡಬೇಕಾಗಿತ್ತು. ಇದು ಸೀಸನ್ನು, ಇವತ್ತು ಕಮೆನ್ಸ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ವಿಶೇಷವಾದ ಸಣ್ಣ ಕರಗ ಆದರೆ ಬೇಡ. ನ್ಯೂ ಇಯರ್ಸ್ ಡೇಗೆ ಎಷ್ಟೊಂದು ಪೊಲೀಸ್ ಆಗ್ತಾರೆ ಇಲ್ಲಿ. ಯಾತಕ್ಕೆ ಆಗ್ತಾರೆ? ಉದ್ದೇಶ ಅವ್ರಿಗೂ ಏನೋ ಮಾಡ್ಬೋದು, ಆದರೆ ಒಂದು ಸ್ವಲ್ಪ ಗಲಾಟೆ ಆದರೆ ಇಟ್ಸ್ ಲೈಕ್ ಏನೋ ಒಂದು ಕೆಟ್ಟೋಗಿರೋ ಮೊಟ್ಟೆ ಇದ್ದಾಗೆ. ಮೊಟ್ಟೆ ಹೊಡೆದ್ರೆ ಏನಾಗುತ್ತೆ? ಕೆಟ್ಟೋಗಿರೋ ಮೊಟ್ಟೆ ಹೊಡೆದ್ರೆ ಏನಾಗುತ್ತೆ? ದುರ್ವಾಸನೆ ಬರುತ್ತಲ್ಲ. ಹಾಗೆ ಆಗಬಾರ್ದು ಅಂತ. ಯು ಶುಡ್ ಆಲ್ವೇಸ್ ಕೀಪ್ ಎ ವಿಜಿಲ್. ಇಲ್ಲಿ ಅದು ಫೇಲ್ಯೂರ್ ಆಗಿಂತ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅಡ್ಮಿಟ್ ಮಾಡ್ಕೊಳ್ಬೇಕಾದ್ರೆ ಈಗ ಆಗಿದೆಲ್ಲ ಡ್ಯಾಮೇಜ್ ಏನಿದೆ ಅದನ್ನು ಕಾಂಪೆನ್ಸೇಟ್ ಮಾಡೋಕ್ಕಾಗತ್ತೇನಾ? ಈಗ ಯುದ್ಧನೇ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅಟ್ ವಾಟ್ ಕಾಸ್ಟ್. ಇದನ್ನು ಹಾಕಿದರೆ ನಿಜವಾಗ್ಲೂ ನಮ್ಮದು ನೋಡೋಣ ಮಾಡೋಣ ಅಂತ ಇರಬಾರ್ದು. ಮಾಡೋಣ. ಮಾಡಬೇಕಾದ್ರೆ ಅದಕ್ಕೆ ಪ್ರಾಪರ್ ಪ್ಲಾನಿಂಗ್, ಮಾಡು ಇಲ್ಲವೇ ಮಾಡಿ ಪ್ಲಾನಿಂಗ್ ಇರಬೇಕು. ಪ್ಲಾನ್ ಮಾಡಿದ ಮೇಲೆ ಆ್ಯಕ್ಷನ್ ಆಗಲೇಬೇಕು. ಆ್ಯಕ್ಷನ್ ಯಾವ ಥರ ಆಗಬೇಕು? ಏನು ನಾವು ಪ್ಲಾನ್ ಮಾಡಿದ್ದೀವಿ ಅದನ್ನು ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡಬೇಕು. ಕಾನೂನಾತ್ಮಕವಾಗಿರ್ಬೋದು, ಇವರು ಹೇಳಿದಾಗೆ ಈಗ ವ್ಯವಹಾರ ಏನಂತೀವಿ ನಾವು, ಅದಕ್ಕೆ ಕೊಡೋದು ಬಿಡೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಷ್ಟೇ ಅಲ್ಲ, ಬೇರೆ ಒಂದು ಸೋಷಿಯಲ್ ಡಿಪ್ಲೊಮ್ಯಾಟಿಕ್ ಇದು ಅದನ್ನು ಕೂಡ ಕಟ್ ಮಾಡಬೇಕು. ಮಾಡ್ತಾಯಿದ್ದಾರೆ. ಆದರೆ ಅದು ಜೊತೆಯಲ್ಲಿ ಇದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿಲ್ಲ. ನಾವಿಷ್ಟು ಮಾಡಿದ್ದೀವಿ ಅವ್ರಿಗೆ ಇಲ್ಲ. ಇದು ಆದ್ಯತೆ. ಅದು ನಿಮ್ಮ ಒಂದು ಬೇಕು ಬೇಡ ಅಥವಾ ನಿಮ್ಮ ಒಂದು ಚಾಯ್ಸ್. ಮಾಡ್ಬೋದು ಬಿಡ್ಬೋದು. ಬಟ್ ಇದನ್ನು ಮಾಡಿದರೆ ಇದರ ಎಫೆಕ್ಟ್ ಅಲ್ಲಿ ಇರಬೇಕು. ಇಟ್ ಶುಡ್ ಬಿ ಸೀನ್ ಇನ್ ದ ಫೀಲ್ಡ್ ಆಸ್ ವೆಲ್ ಆಸ್ ಆನ್ ದ ಅದರ್ ಸೈಡ್. ಯಾರಿದನ್ನು ಪ್ರಮೋಟ್ ಮಾಡ್ತಾಯಿಲ್ಲ ಅವ್ರಿಗೂ ಕೂಡ ಇದ್ರ ಬಿಸಿ ತಟ್ಟಬೇಕು. ಹಾಗಾದಾಗ ಮಾತ್ರ ಅದು ತಾಬಂದಿಗೆ ಬರ್ತದೆ. ಇಲ್ಲ ಅಂದರೆ ಇದು ಒಂದು ರೀತಿ ಓಡಿಸ್ಕೊಂಡು ಹೋಗೋದು ಒಂದು ಸ್ವಲ್ಪ ದೂರ, ಅವನು ಹೋಗ್ಬಿಟ್ಟ ದೂರ ಅಂತೇಳಿದರೆ ಕಣ್ಮರೆ ಆದರೆ ಹೋಗ್ಬಿಟ್ಟ ಬಿಡು ಎದುರ್ಕೊಂಡು ಅಂತೇಳಿ ವಾಪಸ್ ಬರೋದು. ಆಗ ಆಗಬಾರ್ದು. ಕಣ್ಣ ಮುಚ್ಚಾಲೆ ಆಟ ಯಾವತ್ತಿಗೂ ಸರಿ ಇಲ್ಲ. ಅಂದರೆ ಯು ಶುಡ್ ಓಪನ್ ಅಪ್ ಆ್ಯಂಡ್ ಡೂ ಇಟ್. ಇವತ್ತು ಇದು ರೈಟ್ ಟೈಮ್. ಇದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಾವು ಯಾವಾಗಲೂ ಹೇಳ್ತಾನೆ ಬಂದಿದ್ದೀವಿ, ಇದೇ ಮಾತು ಹೇಳ್ತಾ ಇದ್ದೀವಿ, ನಾವು ನೋಡ್ಕೊಳ್ತೀವಿ ಅಂತ. ಏನು ನೋಡ್ಕೊಳ್ಳೋದು ನೀವು? ನಾವು ಬಂದು ಅಲ್ಲೇ ಹೊಡೆದು ಬರ್ತಾ ಇದೀವಲ್ಲ ಅಂತ. ಇದು ಅದಕ್ಕೆ ಹೇಳಿದ್ದು ನಾನು ಶುರುವಲ್ಲೇ, ಇದು ಪ್ರಾಕ್ಸಿ ವಾರ್. ಅಂದರೆ ಯುದ್ಧ ನಡೀತಾನೆ ಇದೆ, ನಿಂತಿಲ್ಲ. ಸೀಸ್ ಫೈರ್ ಎಲ್ಲ ಆಗಿದೆ. ಬಟ್ ಈಗ ನಿಲ್ಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ನಿಲ್ಲಿಸೋಕ್ಕಲ್ಲ, ಮುಗಿಸೋಕ್ಕೆ. ನಿಲ್ಲಿಸೋಕ್ಕಲ್ಲ, ಮುಗಿಸ್ಲಿಕ್ಕೆ. ಟು ಹೆಂಡ್ ದಿ ಮಿನೇಸ್. ಇದನ್ನು ನಿಲ್ಲಿಸಬೇಕು, ಶಾಶ್ವತವಾಗಿ ನಿಲ್ಲಿಸಬೇಕು. ಶಾಶ್ವತವಾಗಿ ನಿಲ್ಲಿಸ್ಬೇಕಾದ್ರೆ ನಿದೆ ಸಾವು ನೋವು ಯುದ್ಧ ಆದಮೇಲೆ ಇದ್ದೇ ಇರುತ್ತೆ. ಆಗಿರುವಾಗ ನಾವು ತಯಾರಿದ್ದೀವಿ. ಅದೇ ಬೇರೆ ಕಿತ್ತಾಕ್ಬಿಟ್ರೆ ಮುಗಿದೋಯ್ತಲ್ಲ.
ಬೇರು ಕೀಳಬೇಕಾದ್ರೆ ನಾನು ಹೇಳಿದಲ್ಲ, ಈಗ ನೀವು ಟ್ರೀಟ್ಮೆಂಟು ಏನು ಕ್ಯಾನ್ಸರ್ ಯಾವ ರೀತಿ ಕೊಡ್ತೀವಿ, ಇದಾರೆ ನಥಿಂಗ್ ಬಟ್ ಕ್ಯಾನ್ಸರಸ್ ಸೆಲ್ಸ್. ಆರ್ಗನೈಸೇಷನ್ಸ್ ಇದೆಯಲ್ಲ ಅದು ಕೂಡ ಅಷ್ಟೇ, ಬುಡಮೇಲೆ ಮಾಡಬೇಕು. ಯಾರು ಅವನು ನೋಡಿ ಬಿನ್ ಲಾಡನ್ಗೆ ಬಿಟ್ಟರೆ ಅವರು 18-19 ವರ್ಷ ಆದರೂ ಬಿಡಲಿಲ್ಲ, ಹೊಡೆದ್ರು. ನಾವು ವೀರಪ್ಪನಿಗೆ ಬಿಟ್ಟವಾ? ಇಲ್ಲ. ಹಾಗೆಯೇ ಆ ಬಿಟ್ಟ ಮೇಲೆ ಈಗ ಗಲಾಟೆ ಇದೆಯಾ? 3 ರಾಜ್ಯಗಳಿಗೂ ತಲೆನೋವಾಗಿದ್ದ ಅವನು. ಹಾಗೆ ಅಲ್ಲಿ ಅಮೇರಿಕಾಗೆ ತಲೆನೋವಾಗಿದ್ದ, ಬೇರೆ ಬೇರೆ ಅಮೇರಿಕ ಸಪೋರ್ಟ್ ಮಾಡೋ ದೇಶಗಳಿಗೆ ತಲೆನೋವಾಗಿದ್ದ. ಇದು ಮಾತಾಡೋಣ ಸರ್. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಡಾಕ್ಟರ್ ಪ್ರಯಾಗ್ HS, ಪಶು ವೈದ್ಯಾಧಿಕಾರಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಯಾಗ್ ಸರ್, ಈಗ ಪ್ರಮುಖವಾಗಿ ಪ್ರತಿಕಾರ ಯಾವಾಗ ಹೇಗಿರಬೇಕು ಅಂತ ಹೇಳಿ ಇಡೀ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ 25-30 ವರ್ಷಗಳಿಂದ ಏನೇ ಆದರೂ ಕೂಡ ವಾಪಸ್ ಒಂದು 4-5 ಉಗ್ರರನ್ನ ಹೊಡೆಯೋದು ಬಿಟ್ಟರೆ ಬೇರೆ ಏನೂ ಆಗ್ತಿರ್ಲಿಲ್ಲ. ಬಟ್ ಈಗ ಒಂದು ಒಳ್ಳೆಯ ಅವಕಾಶ ಇದೆ. ನಮ್ಮಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆ ಇರಬೇಕಾದ್ರೆ ಅವರ ನೆಲಕ್ಕೆ ನುಗ್ಗಿ ಹೊಡೆಯೋದ್ರಲ್ಲಿ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದೀವಿ ಅಂತೇಳಿ, ಹೇಗಿರಬೇಕು ಪ್ರತಿಕಾರ? ಸರ್, ಅದಕ್ಕೆ ನನಗೆ ತುಂಬ ಕಾಡೋದೇನು ಗೊತ್ತಾ ಸರ್, ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಬೆಸ್ಟ್. ನೀವು ಹೇಳಿದಾಗೆ ಕಾಡೋ ದ್ವೇಷ ಎಲ್ಲ ಹಿಂದೂ ಮುಸ್ಲಿಂ ಅಂತ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ, ಮೋರ್ ಇಂಡಿಯನ್ ಪಾಕಿಸ್ತಾನ ಯುದ್ಧ ನಾವು ಕಾರ್ಗಿಲ್ ನೋಡಿರ್ಬೋದು, ಎಲ್ಲ ಟೈಮ್ ಇಂಡಿಯಾ ಗೆದ್ದಿಲ್ಲ. ವಾಯ್ಸ್ ಬ್ರೇಕ್ ಆಗ್ತಿದೆ, ಮತ್ತೆ ವಾಪಸ್ ಬರ್ತೀನಿ. ಅರವಿಂದ್ ಸರ್, ಈಗ ನಿನ್ನೆ ಒಂದು ಪ್ರಮುಖವಾಗಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಲಾಗತ್ತೆ ಸರ್. ಅಂದರೆ ಎಲ್ಲ ನಾಯಕರನ್ನು ಸೇರಿಸಿ ಒಂದು ಸರ್ವಪಕ್ಷಗಳ ಸಭೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಂದರೆ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ಮುಂದೆ ಏನು ಮಾಡಬೇಕು ಅಂತೇಳಿ. ಬಟ್ ಅಲ್ಲಿ ಒಗ್ಗಟ್ಟಿನ ಮಂತ್ರ ಆಗಿದ್ದು ಓಕೆ, ಇಂಥವ್ರನ್ನ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತೇಳಿ. ಬಟ್ ಈ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಇದು ಬಹಳ ಮುಖ್ಯವಾಗಿರೋದು. ಮತ್ತು ಆಲ್ ವಾರ್ ಟೈಮ್ಸ್, ಸಿ ಇಟ್ ಈಸ್ ನಾಟ್ ಅ ಒನ್ ರೂಲಿಂಗ್ ಡಿಸ್ಪೆನ್ಸೇಷನ್ ವಿಚ್ ಇಸ್ ಗೋಯಿಂಗ್ ಟು ಗೋ ಫಾರ್ ವಾರ್ ಆರ್ will take the responsibility for any major decision. It is an entire India's dispensation. ಕಂಪ್ಲೀಟ್ ಸಂಪೂರ್ಣ ಭಾರತ ಒಂದು ನಿರ್ಧಾರ ತಗೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಒಳ್ಳೆ ಹೆಜ್ಜೆನೇ ಇಟ್ಟಿದೆ. ದೇ ಹ್ಯಾವ್ ಎಕ್ಸೆಪ್ಟೆಡ್ ದೇರ್ ಓನ್ ಫ್ಲಾಸ್ ಆಲ್ಸೋ. ಅವರಲ್ಲಿ ಆಗಿರುವಂಥ ಒಂದಿಷ್ಟು ತೊಡಕುಗಳು ಅಡ್ಮಿನಿಸ್ಟ್ರೇಷನಿಂದ ಆಗಿರ್ಬೋದು, ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ಸಿಂದ ಆಗಿರ್ಬೋದು, ಇಂಟೆಲಿಜೆನ್ಸಿಂದ ಆಗಿರ್ಬೋದು, ಅದನ್ನು ಅವರು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು. ಇವಾಗ ಆಗೋಗಿದೆ, ಅದನ್ನು ಒಪ್ಕೊಂಡಾಗಿದೆ. ಅದು ಪರ್ಪಸ್ಲಿ ಮಾಡಿರೋದಲ್ಲ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿದೆ. ಹಾಗಾಗಿ ಅದನ್ನು ಬಿಟ್ಟು ಇವತ್ತು ಏನು ಅಪೋಸಿಷನ್ ಪಾರ್ಟೀಸು ಕೂಡ ಜೊತೆಗೆ ನಿಂತಿದ್ದಾರೆ. ಇಟ್ ಈಸ್ ಅ ಮೆಚುರಿಟಿ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ವೈಬ್ರೆಂಟ್ ಡೆಮೋಕ್ರಸಿದು ಒಂದು ಅತಿ ಉತ್ಕೃಷ್ಟವಾದ ಒಂದು ಎಕ್ಸಾಂಪಲ್ ಇದು. ಇದನ್ನು ಇಟ್ಕೊಂಡು ಬರಬೇಕು. ಮತ್ತು ಸರ್ಕಾರನೂ ಅದು ಯಾವ ರೀತಿಯಿಂದ ನಡ್ಸ್ಕೊಂಡು ಹೋಗಬೇಕಾಗಿದೆ ಅದು ನಡ್ಸ್ಕೊಂಡು ಹೋಗಿದ್ದಾರೆ. ಅಪೋಸಿಷನ್ ಅವರು ಜೊತೆಗೆ ನಿಂತಿದ್ದಾರೆ. ಐ ಆಮ್ ಶ್ಯೂರ್ ದಿಸ್ ವಿಲ್ ಪ್ಯಾನ್ ಇಂಡಿಯಾ ರಿಪ್ಲೈ ವಿಲ್ ಬಿ ದೇರ್. ಆ್ಯಂಡ್ ಸಮರಸ ಇರುತ್ತೆ ಉತ್ತರ ಕೊಡೋದ್ರಲ್ಲಿ. ಕಾಂಗ್ರೆಸ್ ಅವ್ರು ಹೀಗೆ ಹೇಳಿದ್ರು, ಈ ಸರ್ಕಾರ ಹೀಗೆ ಹೇಳ್ತು, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಂದು ರೀತಿ ಹೇಳಿಕೆ ಕೊಡ್ತು, ಪಂಜಾಬ್ ಅವರು ಒಂದು ರೀತಿ, ವೆಸ್ಟ್ ಬೆಂಗಾಲ್ ಅವರು ಒಂದು ರೀತಿ, ಯೂನಿಯನ್ ಗೌರ್ಮೆಂಟ್ ಒಂದು ರೀತಿ. ಈ ರೀತಿ ಉತ್ತರ ಇರಲ್ಲ. ಯಾವಾಗಲೂ ಈ ರೀತಿಯ ಒಂದಿಷ್ಟು ವಿಚಾರದಲ್ಲಿ ನಾವು ಒಗ್ಗಟ್ಟಿನಲ್ಲೇ ಇರಬೇಕು. ಆ್ಯಂಡ್ ವಿ ಶುಡ್ ರಿಕಾಲ್, ನಾವು ವೆನ್ ಕಾಂಗ್ರೆಸ್ ರೆಜಿಮ್ ವಾಸ್ ದೇರ್, ಯುನೈಟೆಡ್ ನೇಷನ್ಸ್ಗೆ ಕಳಿಸ್ಬೇಕಿತ್ತು ಒಂದು ಡೆಲಿಗೇಷನನ್ನು. ಇಂಟರ್ನ್ಯಾಷನಲ್ ಫೋರಮಲ್ಲಿ ಪಾಕಿಸ್ತಾನ ಸಮೇತ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜನ್ನು ಕೊಡಬೇಕಿತ್ತು. ನಾವು ಒಗ್ಗಟ್ಟಾಗಿದ್ದೀವಿ ಅಂತ ನಾವು ಒಂದು ಹೇಳಿಕೆ ಕೊಡಬೇಕಿತ್ತು. ಅಟ್ ದಟ್ ಟೈಮ್ ಅಟಲ್ ಬಿಹಾರಿ ವಾಜಪೇಯಿ ವಾಸ್ ಸೆಂಟ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್ ಆಫ್ ವೈಬ್ರೆಂಟ್ ಡೆಮೋಕ್ರಸಿ. ಸೊ ಆ ರೀತಿಯಿಂದ ಹೋಗ್ಬಿಟ್ಟು ಒಂದು ಏನು ಗುಣಮಟ್ಟ ಭಾರತದ ಒಂದು ಮರ್ಯಾದೆ ಉಳಿಸ್ಕೊಳ್ಳೋಂಥ ಕೆಲಸ, ಮತ್ತು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದು, ಮತ್ತು ನಾವು ಯಾವತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಆರ್ ಫಾರಿನ್ ಅಫೇರ್ಸ್ ಇರುತ್ತೋ, ಡಿಫೆನ್ಸ್ ಇರುತ್ತೋ, ಅದರಲ್ಲಿ ಒಮ್ಮತದಿಂದ ನಾವು ನಿಂತ್ಕೊಂಡಿದ್ದೀವಿ. ಅದರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಮತ್ತು ನಾವು ಎಲ್ಲರೂ ಒಂದು ಕಠೋರವಾದ, ನಿರ್ದಿಷ್ಟವಾದ ಮತ್ತು ಬೇಕಾಗಿರುವಂಥದ್ದು ಏನು ತಕ್ಕವಾಗಿ ಏನು ಅವತ್ತು ಒಂದು ನಿರ್ಧಾರ ತೊಗೊಳ್ಬೇಕಾಗಿರುತ್ತೆ, ಅದಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ. ಇದು ಸರ್ಕಾರ, ಪೊಲಿಟಿಕಲ್ ಪಾರ್ಟಿ, NDA, UPA ಅದೇನಿಲ್ಲ ಇಲ್ಲಿ. ಇದು ಭಾರತ ಮಾತಾಡ್ತಾ ಇದೆ ಅನ್ನೋ ಆ ರೀತಿ ನಾವು ಇದ್ವಿ ಆವಾಗ. ಅದೇ ನಿಷ್ಕರ್ಷ ಇವತ್ತು ಆಗುತ್ತೆ. ಸಿಮಿಲರ್ ಸಾರ್ಟ್ಸ್ ಆಫ್ ಸ್ಟೆಪ್ಸ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್, ಬಿಕಾಸ್ ಇಟ್ ಈಸ್ ಎನ್ ಅಟ್ಯಾಕ್ ನಾಟ್ ಜಸ್ಟ್ ಆನ್ ದ 26 ಪೀಪಲ್ಸ್. It is an attack on our sovereignty. It is attack on entire India. ಸೊ ನಾವು ಭಾರತ ದೇಶದ ಮೇಲೆ ಆಕ್ರಮಣಿಸಿದ್ದಾರೆ.
ಕಾಶ್ಮೀರ ಅವರ ಒಂದು ಹೆಮ್ಮೆ ಮೇಲೆ ಆಕ್ರಮಿಸಿದ್ದಾರೆ. ಕಾಶ್ಮೀರ ಅವರಿಗೆ ಎಷ್ಟು ಕಷ್ಟ ಇವತ್ತು ನೋಡಿ, ಅಲ್ಲಿ ಟೆರರಿಸಮ್ ಶುರುವಾಗಿದ್ದ ತಕ್ಷಣ ಟೂರಿಸಮ್ ಕಡಿಮೆ ಆಗುತ್ತೆ, ಅವರ ಮೂಲಭೂತ ಅವ್ರಿಗೆ ಏನು ಡೇ ಟು ಡೇ ಅರ್ನಿಂಗ್ಸ್ ಕಡಿಮೆ ಆಗಿ ಹೋಗುತ್ತೆ. ಸೊ ಇಟ್ ಇಸ್ ಆಲ್ ದೇರ್ ಇಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಇದನ್ನು ಎಲ್ಲ ನೋಡ್ಕೊಂಡ್ಬಿಟ್ಟೆ ಅವ್ರು ಮಾಡಿರೋದು. ಪ್ಲಸ್ ಯಾವಾಗ ಫಾರಿನ್ ಡಿಗ್ನಿಟರೀಸ್ ಇಲ್ಲಿ ಇರ್ತಾರೋ ದೇ ವಾಂಟ್ ಟು ಇಂಟರ್ನ್ಯಾಷನಲೈಸ್ ದಿಸ್ ಇಶ್ಯೂ ವಿಚ್ ಈಸ್ ದೇರ್ ಮೇನ್ ಸಬ್ಜೆಕ್ಟ್ ಆಫ್ ಆಪರೇಷನ್ಸ್ ಆಲ್ವೇಸ್. ಎಲ್ಲೇ ಒಂದು ಮಲ್ಟಿಲ್ಯಾಟರಲ್ ಫೋರಮಲ್ಲಿ ಅವರು ತಮ್ಮ ಪಾಕಿಸ್ತಾನ ಬಗ್ಗೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದು ಬದಲಾಗಿ ಫಸ್ಟ್ ಕಾಶ್ಮೀರ್ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರಿಗೆ ತಾವು ಉದ್ಧಾರ ಆಗ್ತಾ ಇದ್ದಾರೋ ಇಲ್ವೋ, ತಮ್ಮ ಏನು ಸಮಸ್ಯೆ ಇದೆ, ತಾವು ಏನು ಮಾಡಬೇಕು ಅನ್ನೋ ಪ್ರಯಾರಿಟಿಯಲ್ಲಿ ದೇ ಹ್ಯಾವ್ ಕೆಪ್ಟ್ ಹೈಯೆಸ್ಟ್ ಎಸ್ ಬೇರೆಯವ್ರಿಗೆ ತೊಂದರೆ ಕೊಡೋದು, ಅದಕ್ಕೆ ಅದಕ್ಕೆ ಏನೋ ಒಂದು ಬೇರೆ ಒಂದು ಚಾದ್ರ ಟೈಪ್ ಹೊಚ್ಚಿಬಿಟ್ಟು ಆ ಟೆರರಿಸಮ್ಗೆ ಅದನ್ನು ತೋರಿಸ್ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಅದು ಆಲ್ರೆಡಿ ಅವರು ಅದಕ್ಕೆ ಅನುಭವಿಸ್ತಾ ಇದ್ದಾರೆ. ಆಲ್ರೆಡಿ ದೇ ಆರ್ ಆಲ್ಸೋ ಎಫೆಕ್ಟೆಡ್ ಬೈ ದ ಸೇಮ್ ಔಟ್ಫಿಟ್ಸ್ ಐದರ್ ಫ್ರಮ್ those small terrorist groups as well as from Afghanistan border. They themselves have they are not peaceful actually. Development phase ಅಲ್ಲಿ ಅಂತೂ ಅದರ ಹಣೆ ಬರ ಎಲ್ಲರಿಗೂ ಗೊತ್ತಿದೆ. ಇವಾಗ ಭಾರತಕ್ಕೆ ತಗೊಳ್ತಾ ಇರುವ ನಿರ್ಧಾರಗಳಿಂದ ಮತ್ತು ಇನ್ನೂ ಭಾರತ ಅದರಲ್ಲಿ ಒಂದಿಷ್ಟು ನಿರ್ದಿಷ್ಟವಾದ ಎಂಬಾರ್ಗೋ ಹಾಕಬೇಕು ಅನ್ನೋ ನನ್ನ ಬೇಡಿಕೆಯನ್ನು ನಾನು ಪುನರಾವರ್ತಿಸ್ತೀನಿ. ಇದರಿಂದ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸ್ಬೇಕು. ಮಿಲಿಟರಿ ಆ್ಯಕ್ಷನ್ ಬಿಟ್ಟು ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಈಸ್ ಅಲಾಂಗ್ ವಿತ್ ದಟ್. Whatever is required has to be done, but not just limited to that. We have to put our foot down, use our soft skills, power and diplomatic weight. We have to exert on that. We are already a leader for global south, complete global south. ಎಲ್ಲ ದೇಶವು ಭಾರತನ ಲೀಡರ್ ಅಂತ ಆಲ್ರೆಡಿ ಒಪ್ಕೊಂಡಿದೆ. ಈವನ್ ಯುರೋಪ್ ಆಗಲಿ ಇವರಾಗಲಿ, there are many advanced countries also who adhere to India's economic pressures and diplomatic pressures and military pressure and the development that we have done in ಸ್ಪೇಸ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಇದೆಲ್ಲ ನಮಗೆ ನೋಡಿ, ಇಸ್ರೋಗಲ್ಲಿ ಬಿಡ್ತಾ ಇರೋದೇನು ಸುಮ್ಮನೆನಾ ಬರೀ ಟಿ ವಿ ನೋಡೋಕ್ಕೆ, ಮೊಬೈಲ್ ಮಾಡೋಕ್ಕೆ? ಇವತ್ತಿಗೆ ಅದನ್ನು ಬಳಸ್ಕೋಬೇಕು. ಸೊ ಇವತ್ತು ಎಲ್ಲಿಂದ ನಾವು ಅಟ್ಯಾಕ್ ಮಾಡ್ಬೋದು ಅಂದರೆ ಅವ್ರಿಗೆ ಫುಲ್ ನಿರ್ಜೀವವಾಗಿ ಮಾಡುವಂಥ ಒಂದು ಕ್ಷಮತೆ ಭಾರತದಲ್ಲಿದೆ. ಅದನ್ನು ಬಳಸ್ಕೊಂಡು ಆ ಪ್ರೆಷರ್ ತೊಗೊಂಡು ಬಂದು ಬರೀ ಈ ಮಾತ್ರ ಅಟ್ಯಾಕು ಈ 3 ತಿಂಗಳು 6 ತಿಂಗಳು ಅಂತಲ್ಲ, ಮುಂದೆ ಕೂಡ ಹೇಗೆ ನಾವು ಟ್ರೀಟಿ ಮಾಡಿಕೊಂಡು ಇಂಡಸ್ ವ್ಯಾಲಿದೆ ಹಾಗೆ ನಮಗೆ ಅಡ್ವಾಂಟೇಜ್ ಆಗಿರುವಂಥ ಟ್ರೀಟಿಗಳನ್ನ ಮಾಡಿಕೊಂಡು ಅಲ್ಲಿ ಬರ್ತಾ ಇರೋದು ಹೋಗ್ತಾ ಇರೋದನ್ನು ನಾವು ಚೆಕ್ ಮಾಡಿ ಬಿಡ್ತೀವಿ ಅನ್ನೋ ರೀತಿ ಎಂಬಾರ್ಗೋ ಹಾಕುವಂತ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು ಇವತ್ತು ನಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ Exactly. ಲಕ್ಷ್ಮಣ್ ಸರ್, ಈಗ ಈ ಅರಬ್ಬಿ ಸಮುದ್ರದ ಸುತ್ತ ಪಾಕಿಸ್ತಾನದ ಕಡೆಯಿಂದ ವಿಮಾನ ಹಾರಾಟವನ್ನು ನಿಷೇಧ ಮಾಡಲಾಗಿದೆ ಅಂತೆ. ಅಲ್ಲೂ ಕೂಡ ಯುದ್ಧದ ತಾಲೀಮು ಶುರುವಾಗಿದೆ ಭಾರತದ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ. ಇದು ಒಂದು ಕಡೆ ಆದರೆ, ನಿನ್ನೆ ದೆಹಲಿಯ ರಾಯಭಾರಿ ಕಚೇರಿಯಲ್ಲಿ ಯಾವಾಗ ನಮ್ಮ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಪಾಕ್ನ ರಾಯಭಾರಿ ಕಚೇರಿ ಇಲ್ಲಿ ಇರಬಾರ್ದು, ಕದ ಹಾಕಿ ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ಪಾಕಿಸ್ತಾನದ ಒಬ್ಬ ಅಧಿಕಾರಿ ಕೇಕ್ನ ತಂದು ಸಂಭ್ರಮಾಚರಣೆಯನ್ನು ಮಾಡ್ತಾನೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವರ ನರಿಬುದ್ಧಿ ಇದೆಯಲ್ಲ, ಈ ಹಂದಿಗೆ ಲಿಪ್ಸ್ಟಿಕ್ ಅನ್ನ ಹಚ್ಚಿದ್ರು ಕೂಡ ತನ್ನ ಹೊಲಸನ್ನು ತಿನ್ನೋದನ್ನ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ, ಸೊ ಹಂಗೆ ತಮ್ಮ ಸ್ವಾಭಾವಿಕ ನರಿಬುದ್ಧಿಯನ್ನ ಬಿಡ್ತಾನೆ ಇಲ್ಲಲ್ಲ. ಇಂಥವ್ರಿಗೆ ಯಾವ ರೀತಿಯಾಗಿ ಎದುರೇಟು ಕೊಡಬೇಕು ಅಂತ ಹೇಳಿ, ಯಾವ ಪುರುಷಾರ್ಥಕ್ಕಾಗಿ ಅವರಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ರು ಅಂತ ಅದನ್ನೇ ಈಗ ನಾವು ಯೋಚನೆ ಮಾಡಬೇಕಾಗಿರೋದು. ನಮ್ಮ ಒಂದು ಸಾಫ್ಟ್ನೆಸ್ ಏನಿದೆ, ಯಾವಾಗ್ಲೂ ತಪ್ಪು ಮಾಡ್ತಾರೆ ಅವ್ರಿಗೆ ನಾವು ಕ್ಷಮೆ ಯಾಚನೆ ಮಾಡ್ತಾರೆ, ಆಮೇಲೆ ಕ್ಷಮಿಸ್ತಾ ಹೋಗ್ತಾ ಇದ್ದೀವಿ. ದಿಸ್ ಈಸ್ ದ ರಾಂಗ್ ರೂಟ್. ನಮ್ದು ಈಗ ಇವ್ರಿಗೆಲ್ಲರಿಗೂ ಒಂದು ಪಾಠ ಏನ್ ಕಲಿಸ್ಬೇಕು ಅಂದ್ರೆ, ನಾವು ಮುಂದೆ ಏನಾದ್ರೂ ಸುಮ್ಮನೆ ಯಾರನ್ನಾದ್ರೂ ಟಚ್ ಮಾಡಿದ್ರು ಕೂಡ ನಮ್ಗೆ ಈ ತರದ ಒಂದು ದೊಡ್ಡ ಅಪಾಯ ಹಿಂದೆ ಇದೆ ಅನ್ನೋದೊಂದು ಅವ್ರಿಗೆ ಮನವರಿಕೆ ಆಗ್ಬೇಕು. ಯಾಕಂದ್ರೆ ಈಗ ಸಾರ್ ಹೇಳ್ತಾ ಇದ್ರು ದಿಸ್ ಈಸ್ ದ ಫೇಲ್ಯೂರ್ ಆಫ್ ದ ಸೆಕ್ಯೂರಿಟಿ ಅಂತ. ನಮ್ದ್ರಲ್ಲಿ ನೋಡಿ, ತಾವೇ ಲೆಕ್ಕ ಮಾಡಿ ಎಷ್ಟು ಫ್ಯಾಕ್ಟ್ರಿಗಳಿದೆ, ಎಷ್ಟು ತೀರ್ಥಯಾತ್ರೆಗಳಿದೆ, ಎಷ್ಟು ಹೋಟೆಲ್ಗಳಿದೆ, ಸಂಸದುಗಳಿದೆ. ಪ್ರತಿಯೊಂದು ಜಾಗದಲ್ಲೂ ನಮಗೂ ಒಂದು ಬಡ್ಜೆಟ್ ಅನ್ನೋದು ಒಂದು ಫಿಕ್ಸ್ ಇರುತ್ತೆ. ವಿತ್ ಇನ್ ದಟ್ ಬಡ್ಜೆಟ್ ಅಲ್ಲಿ ನಾವು ಟ್ರೂಪ್ಸ್ ನ ಎನ್ರೋಲ್ಮೆಂಟ್ ಮಾಡಿ ಅದು ಪ್ಲೇಸಸ್ ಚಾಯ್ಸ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಅನಾಲಿಸಿಸ್ ಮಾಡಿ ಅವ್ರನ್ನ ನಾವು ಡೆಪ್ಲಾಯ್ಮೆಂಟ್ ಮಾಡಿರ್ತೀವಿ. ಬಟ್ ಯಾರಿಗೂ ಇದು ಇಂಥದೇ ಜಾಗದಲ್ಲಿ ಇವ್ರು ಮಾಡ್ತಾರೆ, ಹೋಟ್ಲಲ್ಲೇ ಮಾಡ್ತಾರ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತಾರ, ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡ್ತಾರ, ಇವತ್ತು ಹೋಗ್ಬಿಟ್ಟು ಅಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಮಾಡಿದಾರೆ ಅಂದ್ರೆ, ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ಗೂ ಅಮರ್ನಾಥ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿಯೊಂದು ಟೂರಿಸ್ಟ್ ಪ್ಲೇಸ್ಗೂ, ಪ್ರತಿಯೊಂದು ಟೆಂಪಲ್ಗೂ, ಪ್ರತಿಯೊಂದು ಹೋಟೆಲ್ಗೂ ನಾವು ಸೆಕ್ಯೂರಿಟಿನ ಸ್ವಲ್ಪ ಕಷ್ಟನೇ ಆಗತ್ತೆ. ಅದಕ್ಕೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ಯಾರೇ ಆಗಿರ್ಲಿ ಎಲ್ಲೇ ಆಗಿರ್ಲಿ, ಹಿಂದೂಸ್ತಾನದ ಯಾವುದೇ ಒಂದು ಪ್ರಜೆನ ಮುಟ್ಟಬೇಕು ಅಂದ್ರೆ ಅವ್ರಿಗೆ ಕೈ ಕಾಲು ನಡಗಬೇಕು. ಆ ತರದ ಒಂದ್ ಪೆಟ್ಟು ಈಗ ಅವ್ರಿಗೆ ಕೊಟ್ರೆ
ಮುಂದೆ ನಾವು ಸೆಕ್ಯೂರಿಟಿ ಇರದೆ ಹೋಗ್ಲಿ ಅವ್ರು ಬರಲ್ಲ. ಇದು ಒಂದು ಅವ್ರಿಗೆ ಒಂದು ಕಾಮನ್ ಆಗ್ಬಿಟ್ಟಿದೆ. ನಾವು ಹೋಗಿ ಹೊಡಿತೀವಿ, ಆಮೇಲೆ ಅವರು ಅಷ್ಟೇ ಸ್ವಲ್ಪ ಅವ್ರೊಂದು ಗಲಾಟೆ ಮಾಡ್ತಾರೆ, ಇವ್ರೊಂದು ಗಲಾಟೆ ಮಾಡ್ತಾರೆ, ನಾವು ತಪ್ಸ್ಕೊಳ್ತೀವಿ, ನಮಗೆ ಪಾಕಿಸ್ತಾನ ಸಪೋರ್ಟ್ ಇದೆ, ಅವ್ರಿಗೆ ಇದು ಸಪೋರ್ಟ್ ಇದೆ. ಈ ತರದ ಒಂದು ರಾಜಕೀಯ ಸ್ವಲ್ಪ ವಿಷಯಗಳು ಮಧ್ಯದಲ್ಲಿ ಬರ್ತವೆ. ಹಂಗಾಗಿ ಇಲ್ಲಿವರೆಗೂ ಅವರು ಅದನ್ನ ಜಾರಿಯಲ್ಲಿದೆ. ಅದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ನಾವು ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಅವರು ಇನ್ನೊಂದ್ಸಲ ನಾವು ಯಾರೇ ಆಗಿರ್ಲಿ, ನಾನು ಇವಾಗ ಕಳ್ತನ ಮಾಡಿದ್ದೀನಿ ಅಂದ್ರೆ ಮತ್ತೆ ಅದೇ ಮನೆಗೆ ಕಳ್ತನ ಮಾಡಕ್ ಹೋಗಿದ್ದೆಪ್ಪ, ಹಿಂಗ ಆಗಿತ್ತು, ಮತ್ ನಾನು ಆ ಕಡೆ ತಿರುಗಿ ನೋಡೋದೇ ಬೇಡ ಅನ್ನೋ ಒಂದು ಮನೋಭಾವನೆ ಅವ್ರಲ್ಲಿ ಬರ್ಬೇಕು. ಆ ರೀತಿಯಾಗಿ ಅವ್ರನ್ನ ಈಗ ಮೇಲ್ಮಟ್ಟದಿಂದ ಬರ್ಬೇಕು. ಇದನ್ನೆಲ್ಲ ಇವರು ಏನು ಒಂದೇ ದಿನದಲ್ಲಿ ಪ್ಲಾನ್ ಮಾಡಿದ್ದಲ್ಲ. ಅವ್ರು 1 ತಿಂಗಳ ಮೇಲಿಂದಾನೆ ಆ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಬಂದಿದ್ದಾರೆ, ಟ್ರೈನಿಂಗ್ ತಗೊಂಡಿದ್ದಾರೆ, ಎಲ್ಲ ರಿಸರ್ಚ್ ಮಾಡಿದ್ದಾರೆ. ಅಲ್ಲಿರೋ ಒಂದು ಲೋಕಲ್ ಪೀಪಲ್ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಇದೆಲ್ಲ ಪ್ರೂಫ್ ಆಗಿದೆ. ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಅಲ್ಲಿಲ್ಲ ಲೋಕಲ್ ಪೀಪಲ್ ಮನಸ್ಥಿತಿ ಏನಿರ್ಬೇಕು, ನಮ್ಮನ್ನ ಯಾರು ಏನ್ ಮಾಡಲ್ಲ, ಅಥವಾ ನಮ್ಮ ಇಂಡಿಯನ್ ಆರ್ಮಿದಾಗ್ಲಿ ಪೊಲೀಸ್ದಾಗ್ಲಿ ಅವ್ರಿಗೆ ಭಯನೇ ಇಲ್ಲ. ಈ ರೀತಿಯಾಗಿ ಇದ್ದಾಗ ನಾವು ಎಷ್ಟು ಪ್ಲೇಸಸ್ ನ ಸೆಕ್ಯೂರಿಟಿ ಮೇಂಟೈನ್ ಮಾಡಿದ್ರು ಅವರೆಲ್ಲ ಒಂತಲ್ಲಿ ಸೆಕ್ಯೂರಿಟಿ ಇಲ್ದೇ ಇರೋ ಜಾಗದಲ್ಲಿ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಪ್ಲಾನ್ ಮಾಡಕ್ ಮುಂಚೆ ಅವರು ಎದೆಯಲ್ಲಿ ಒಂದು ಭಯ ಹುಟ್ಟಬೇಕು. ನಾನೇನ್ ಇವತ್ತು ಮಾಡ್ಬಿಡ್ತೀನಿ, ನಾಳೆ ನಾಳೆ ಬೆಳಗ್ಗೆ ನನ್ನ ಸ್ಥಿತಿ ಏನು ಅನ್ನೋ ಪರಿಸ್ಥಿತಿನ ಇವಾಗ ಅವ್ರಿಗೆ ತೋರಿಸ್ಬೇಕು ನಾವು. ಇದು ನಮ್ಮ ಭಾರತದ ತುಂಬಾ ಇದು ಮಾಡ್ಬೇಕಾಗದ ವಿಷಯ. ಹೌದೌದು, ಯಾಕಂದ್ರೆ ಅವ್ರು ಮಾಡೋದಕ್ಕಿಂತ ಅವರ ಸಹಕಾರ ನೀಡಿದವ್ರನ್ನೇ ಮೊದಲು ಟಾರ್ಗೆಟ್ ಮಾಡಬೇಕು. ಯಾಕಂದ್ರೆ ನಾನು 1977 ಅಲ್ಲಿ ಭರ್ತಿ ಆಗಿದ್ದು, ನಮ್ ಟ್ರೈನಿಂಗ್ ಟೈಮ್ ಅಲ್ಲೇ ನಮ್ದು ಬೇಸಿಕ್ ಟ್ರೈನಿಂಗು ಆಗ್ಲಿ, ಫೆಸಿಲಿಟೀಸ್ ಆಗ್ಲಿ, ನಾವು ಬಾರ್ಡರ್ ಅಲ್ಲಿ ಪೋಸ್ಟಿಂಗ್ ಹೋದಾಗ 20-25 ಕಿಲೋಮೀಟರ್ ದೂರದಿಂದ ನಾವು RL ಗನ್ಗಳು ಮತ್ತೆ ಬಕಲ್ಸ್ ನೀರಿಂದು ಬಹಳಷ್ಟು ಕಚೇರಿಗಳ ಮೇಲೆ ತಗೊಂಡೋಗಿದ್ದೀವಿ. ಈಗ ಎಲ್ಲ ಮಾಡರ್ನ್ ಆಗಿದೆ, ಬಾರ್ಡರ್ ವರ್ಗು ರೋಡ್ಸ್ ಆಗಿದೆ, ಎಲ್ಲ ಡಿಜಿಟಲ್ ಆಗಿದೆ. ಈಗ ಸ್ವಲ್ಪ ಎಲ್ಲ ಯಾರನ್ನಾದ್ರೂ ಫೇಸ್ ಮಾಡೋ ಒಂದು ಈಸಿಯಾಗಿ ಫೇಸ್ ಮಾಡೋಷ್ಟು ಸ್ಟ್ಯಾಂಡರ್ಡ್ ಬಂದಿದ್ದೀವಿ. ನಮ್ಮ ಟ್ರೂಪ್ಸ್ ಕೂಡ ಇಂಡಿಯನ್ ಟ್ರೂಪ್ಸ್ ಆಲ್ ವರ್ಲ್ಡ್ ಟ್ರೂಪ್ಸ್ ಅಲ್ಲಿ ಸ್ಟ್ರಾಂಗ್ ಇದೆ. ಇವತ್ತಿನವರೆಗೆ ನಮ್ಮ ಇಂಡಿಯನ್ ಆರ್ಮಿದ ಒಂದು ಹಿಸ್ಟ್ರಿಯಲ್ಲಿ ಈ ತರದ ಹಿಂದಿಂದ ಬೆನ್ನಿಂದ ಚೂರಿ ಹಾಕಿರೋದು ರೆಕಾರ್ಡೇ ಇಲ್ಲ. ಅವ್ರು ನೋಡಿ ಯಾವಾಗ್ಲೂ ಬರೋದು ಕಳ್ತನದಿಂದಾನೇ, ಎಲ್ಲಿ ಬೆನ್ನಿಂದ ಅವರು ಇದನ್ನು ಸಮಯ ನೋಡ್ತಾ ಇರ್ತಾರೆ, ಅಲ್ಲೆಲ್ಲ ಸಮಯನ ಸದುಪಯೋಗ ಮಾಡ್ಕೊಳ್ತಾರೆ. ಈ ರೀತಿನ ಅವ್ರಿಗೆ ಒಂದು ಭಯ ಹುಟ್ಸೋದು, ಬರೀ ಒಂದ್ ಕಪಾಳಕ್ಕೆ ಒಂದ್ ಹೊಡೆದೆ ಬಿಟ್ಬಿಟ್ಟೆ ಅಂತಂದ್ರೆ ಇದು ಮತ್ತೆ ಅದು ಪ್ರಾರಂಭ ಆಗತ್ತೆ. ಪ್ರತಿ ಒಂದು ಜಾಗದಲ್ಲಿ ನಾವು ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಅದು ಅಷ್ಟೊಂದು ಟ್ರೂಪ್ಸ್ ಆಗ್ಲಿ, ಅಷ್ಟೊಂದು ಬಡ್ಜೆಟ್ ಆಗ್ಲಿ, ಇಂಡಿಯನ್ ಆರ್ಮಿ ಎಕಾನಮಿ ಮೇಲೆಗೂ ಅದು ಎಫೆಕ್ಟ್ ಆಗತ್ತೆ. ಪ್ರತಿಯೊಂದು ಹೋಟ್ಲಿಗೂ, ಪ್ರತಿಯೊಂದು ಸ್ಟೇಷನ್ಗೂ, ಪ್ರತಿಯೊಂದು ಬಸ್ ಸ್ಟ್ಯಾಂಡ್ಗೂ ಕೊಡಕ್ ಆಗಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಇದೆಯೋ ಅದನ್ನೇ ಹುಡುಕಿ ಅಲ್ಲೇ ಮಾಡ್ತಾರೆ. ನಾಗರಾಜ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಕ್ರೋಶಭರಿತವಾಗಿ ಮಾತನಾಡಿದ್ರು. ಅಂದ್ರೆ ಈ ದಾಳಿಕೋರರನ್ನ ಮಣ್ಣಲ್ಲಿ ಹೂತು ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತೇಳಿ. ಇದು ಒಂದ್ ಕಡೆ ಆದ್ರೆ ಈ ದಾಳಿಕೋರರ ಅಟ್ಯಾಕ್ ನೋಡ್ತಾ ಇದ್ರೆ ಹೆಸರನ್ನ ಹೇಳ್ಬಿಟ್ಟು, ಅಂದ್ರೆ ಹಿಂದೂನಾ ಮುಸ್ಲಿಂ ಅಂತ ಹೇಳ್ಕೊಂಡು ಅಟ್ಯಾಕ್ ಮಾಡಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಪ್ಲಾನ್ ಏನಿರ್ಬೋದು, ಅಂದ್ರೆ ನಮ್ಮಲ್ಲೇ ನಾವೇ ಹೊಡೆದಾಡ್ಕೊಂಡು ಸಾಯ್ಬೇಕು ಅನ್ನೋಂಥ ಪ್ಲಾನ, ಅಥವಾ ಏನು ಅಂತೇಳಿ? ಇಲ್ಲ, ನಮ್ಮ ಎನಿಮಿಗಳು ನಮ್ಮ ದೇಶದಲ್ಲೇ ಇದ್ದಾರೆ. ಪಾಕಿಸ್ತಾನದಲ್ಲಿ ಒಬ್ಬರಿದ್ದರೆ ಇಲ್ಲಿ 4 ಜನ ಇದ್ದಾರೆ. ಈಗ ಇತ್ತೀಚೆಗೆ ನೋಡಿ, ಶಾಲಾ ಮಕ್ಕಳಿಗೆ ಜನಿವಾರ ಚೆಕ್ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ. ಏನು ಆ್ಯಕ್ಷನ್ ಆಯಿತು ನೀವೇನಾದ್ರು ಕೇಳಿದ್ರೇನಾ? ಅಂದರೆ ಜಾತ್ಯತೀತ ಸ್ವಭಾವ ಸರ್ಕಾರಗಳಿಗೂ ಇರಬೇಕು. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, CPM ಇರಲಿ, ಇನ್ನೊಂದಿರಲಿ, ನಿಮ್ಮ ಆಯ್ಕೆಗೆ ಅದು ಆಯ್ಕೆ ಆದಮೇಲೆ ಅದು ಸರ್ಕಾರ. ಇದು ಯಾವುದು ಕೇರಳ ಸರ್ಕಾರವೋ ಕರ್ನಾಟಕ ಸರ್ಕಾರವೋ ಸರ್ಕಾರ ಆದಮೇಲೆ ಸಂವಿಧಾನಕ್ಕೆ ಆಗಿದ್ದು. ಇವತ್ತು ರಾಜ್ಯಪಾಲರಿಗೆ ಗೌರವ ಇಲ್ಲ, ಅಧ್ಯಕ್ಷರಿಗೆ ಗೌರವ ಇಲ್ಲ, ನ್ಯಾಯಾಧೀಶರುಗಳಿಗೂ ಕೂಡ ಅದೇ ಥರ ಒಂದು ಮನೋಭಾವ ಇಲ್ಲ. ಅದ್ಯಾವುದೋ ಒಂದು ಉತ್ತರ ಪ್ರದೇಶದಲ್ಲಿ ನೋಡಿ, ಕಟ್ಟುನಿಟ್ಟಿನಿಂದ ಕಾನೂನನ್ನು ಜಾರಿಗೊಳಿಸ್ತಿದ್ದಾರೆ. ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಆ ಒಂದು ರಾಜ್ಯ ಮಟ್ಟದ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರ ಕೆಲಸ ಸಂವಿಧಾನಾತ್ಮಕವಾಗಿ ಅವರಿಗೆ ಮಾಡ್ತಿದ್ದಾರೆ. ಮಾಡುವವರಿಗೆ ಎಷ್ಟೊಂದು ರೀತಿಯ ಕಿರುಕುಳ ಕೊಡ್ತಾರೆ. ಅವ್ರು ಯಾರು ಫ್ರೆಂಡ್ಸೇನಾ? ಆರ್ ದೇ ರಿಯಲಿ ಫ್ರೆಂಡ್ಲಿ ಟು ದ ಇಂಡಿಯನ್ ಡೆಮೋಕ್ರಸಿ ಅಥವಾ ಇಂಡಿಯನ್ ಪೀಪಲ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಇದು ನಾವು ನೋಡಬೇಕು.
ಅದು ಇಲ್ಲಿರೋ ಕಳ್ಳರನ್ನ ನಾವು ಫಸ್ಟು ಸದೆ ಬಿಡಬೇಕು. ಜೊತೆಗೆ ಈ ಒಂದು ಇನ್ಸಿಡೆಂಟಲ್ಲಿ ಪ್ರಧಾನಮಂತ್ರಿಯವರು ಆಕ್ರೋಶದಿಂದ ಹೇಳಿರ್ಬೋದು. ಅದು ಡಸಂಟ್ ಮೀನ್ ದಟ್ ಹಿ ಈಸ್ ಫಾರ್ ದಟ್. ಆದರೆ ನಿಜವಾಗಲೂ ಉದ್ದೇಶ ಅದೇ ಇದೆ. ಅದನ್ನು ಯಾವ ರೀತಿ ಮಾಡಬೇಕಂತ ಒಬ್ಬನು ಮಾಡೋದು ಆಗಲ್ಲ. ಈಗ ಹೇಳಿದರು ನಮ್ಮ ಅವರು ಸರ್ಕಾರಗಳನ್ನು ಬರುವವರೆಗೆ ಅವ್ರದ್ದು ಪಾರ್ಟಿ, ಬಂದ ಮೇಲೆ ಒಂದು ದೇಶದ ಸರ್ಕಾರಕ್ಕೆ ಯಾವುದು ರೀತಿ ನಡ್ಕೊಳ್ಬೇಕಂತ ಇದೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥದ್ದು ಒಂದು ಸರ್ಕಾರದ ಕೆಲಸನೇ. ಇದು ಇಂಥ ಸಂದರ್ಭದಲ್ಲಿ ಅದು ಭಾಳ ಮುಖ್ಯ. ಒಂದು ಒಡಕು ಸರ್ಕಾರ ನಮ್ಮ ಜನದಲ್ಲಿ ಇದ್ದರೆ ಅದು 108 ಆಗುತ್ತೆ. ಅದು ಒಂದು ಸಾಕಲ್ಲ. ಒಂದು ನಮ್ಮದು ಏನು ಮಾತಿ ಈ ಥರ ಎಲ್ಲ ತಯಾರಿ ನಡೀತಾ ಇದೆ ಅಂತ ದಿನ ಹೋಗುತ್ತೆ. ಎಷ್ಟೋ ಜನ ನೋಡಿದ್ದೀವಿ ನಾವು. ಅದೇ ಜಾತಿಯವನಿಗೂ ಅದೇ ಧರ್ಮದನ್ನು ಕೊಡಬೇಕಂತಿಲ್ಲ. ಹಣಕ್ಕೋಸ್ಕರ ಯಾರು ಬೇಕಾದ್ರೂ ಕೃತ್ಯ ಮಾಡೋಕ್ಕೆ ತಯಾರಿರ್ತಾರೆ. ಅಂಥ ಒಂದು ಜನ ನಮ್ಮಲ್ಲಿ ಇದ್ದಾರೆ. ಎಲ್ಲಿ ತನಕ ನಮ್ಮಲ್ಲಿ ಆ ಒಂದು ಒಗ್ಗಟ್ಟು ಎಲ್ಲರಲ್ಲೂ ಬರಲ್ಲ, ಅಲ್ಲಿ ತನಕ ಇದು ಇರುತ್ತೆ. ಆ ರೀತಿ ಒಂದು ಸ್ವಭಾವ ಬೆಳೆಸ್ಕೋಬೇಕು. ನಾನು ರಾಷ್ಟ್ರಗೀತೆ ಆಡಲ್ಲ, ನಾನು ರಾಷ್ಟ್ರಗೀತೆ ಏನು ರಾಷ್ಟ್ರಗೀತೆ ಆಡಲ್ಲ ಅಂದರೆ ನೀನು ಯಾಕೆ ಇದೆಯಾ ಭಾರತದಲ್ಲಿ, ಹೋಗಿಬಿಟ್ಟು ತೊಲಗಿ ಅಂತ ಹೇಳ್ಬೋದು. ಅದು ಹೇಳೋಕ್ಕೆ ಸರ್ಕಾರಗಳಿಗೆ ಬಾಯೇ ಇಲ್ವೇ? ಇಂಥ ಸರ್ಕಾರಗಳು ಇದ್ದರೆ ಮುಗೀತು. ಈಗ ವೆಸ್ಟ್ ಬೆಂಗಾಲ್ ಸರ್ಕಾರ ನೋಡಿ, ಯಾವುದೋ ಒಂದು 2-3 ಜಿಲ್ಲೆಯಲ್ಲಿ ಅವರು ಮೆಜಾರಿಟಿ ಇದ್ದಾರಂತೆ. ಮೆಜಾರಿಟಿ ಇದ್ದರೆ ಅವರಿಗೆ ಹಿಂದೂಗಳಿಗೆ ಏನು ಬೇಕಾದ್ರೂ ಮಾಡ್ಬೋದೇನಾ? ಒಬ್ಬನೇ ಇರಲಿ. ನಾನು ಯುನೈಟೆಡ್ ನೇಷನ್ ಮಿಷನಲ್ಲಿ ಕೆಲಸ ಮಾಡುವಾಗ ಬೋಸ್ನಿಯಾ ಆ್ಯಂಡ್ ಹರ್ಜಿಗೋವಿನಾ ಅಂತ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಮಿಷನ್ ಇತ್ತು. ಆ ಮಿಷನ್ಗೆ ನಾವು ಭಾರತ ಸರ್ಕಾರದಿಂದ ಹೋಗಿದ್ವಿ. ಭಾರತ ಸರ್ಕಾರದಿಂದ ಹೋದಾಗ ದೇಶದ ಸಂಖ್ಯೆ 35 ಲಕ್ಷ. ಅಲ್ಲಿ ಈ ರೀತಿಯ ಒಂದು ಕಷ್ಟಕ್ಕೆ ಸಿಕ್ಕಿ ಸತ್ತವರು ಸಂಖ್ಯೆ 5 ಲಕ್ಷ. 5 ಲಕ್ಷದಲ್ಲಿ ಒಂದು ಕೋಮಿನವರೇ ಜಾಸ್ತಿ. ಆ ಒಂದು ಕೋಮಿನವರು ಯಾಕೆ ಜಾಸ್ತಿ ಅಂತ ಹೇಳಿದ್ರೆ, ಹುಟ್ಟಾಕಿದ್ದು ಅವರೇ ಪ್ರಾಬ್ಲಮ್ ಶುರುವಲ್ಲಿ ಅನುಭವಿಸ್ತಾರೆ ಅವ್ರಿಗೆ. ಅದು ಯಾರು ಹುಟ್ಟಾಕಿದಂದರೆ ಒಬ್ಬನೇ ಒಂದು ಮಾತು ಹೇಳ್ಬಿಡ್ತೀನಿ, ಒಂದು ಮುಗಿಸ್ತೀನಿ. ಅವನು ಹೇಳಿದ್ದು ಒಬ್ಬನೇ, ಅವನು ಬಿನ್ ಲಾಡನ್. ನಾವು ಅಂದರೆ ನಮ್ಮ ಧರ್ಮದಲ್ಲಿ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ಇಟ್ಟು ಹೋದ ಅವನು. ಆಮೇಲೆ ಸತ್ತರು 5 ಲಕ್ಷ ಜನ. ಅರವಿಂದ್ ಸರ್, 30 ಸೆಕೆಂಡಲ್ಲಿ ಈ ಬಾರಿ ಪ್ರತೀಕಾರ ನೀವು ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ಇವತ್ತು ವಿ ಆರ್ ವೆಲ್ ಪ್ಲೇಸ್ಡ್. ಸರ್ಕಾರದ ಮೇಲೆ ನನಗೆ ನಂಬಿಕೆ ಇದೆ. ಇವತ್ತಿಗೆ ನಮ್ಮ ದೇಶದಲ್ಲಿ ಆ ಸಾಮರ್ಥ್ಯ ಇದೆ. ಎಕ್ಸ್ಟರ್ನಲ್ ಆಲ್ ಅದರ್ ಗೌರ್ಮೆಂಟ್ಸ್ ಆರ್ ಆಲ್ಸೋ ವಿತ್ ಅಸ್. ಹ್ಯುಮ್ಯಾನಿಟಿಯಲ್ಲಿ ನಂಬಿಕೆ ಇಡುವ ಎಲ್ಲ ಸರ್ಕಾರರು ನಮ್ಮ ಜೊತೆಗಿದ್ದಾರೆ ಅಂತ ಪ್ರಧಾನಿಗೆ ಹೇಳಿದ್ದಾರೆ. ಇವತ್ತು ನಾವು ಇಸ್ರೇಲ್ ಅವರು ಏನು ಮಾಡಿದ್ದಾರೆ, ಒಳಗೆ ನುಗ್ಗಿ ಹೊಡೆಯೋದರಲ್ಲಿ ಲೆಬನಾನಲ್ಲಾಗ್ಬೋದು, ಹೂತೀಸಿಗೆ ಆಗಿರಬಹುದು, ಬೇರೆ ಬೇರೆ ದೇಶದಲ್ಲಿ ಕೂಡ ಅವರು ಯಾವ ರೀತಿಯಿಂದ ಲೆಬನನ್ ಮತ್ತು ಇವನ್ ಯಾವುದಾದ್ರು ಇನ್ನೊಂದು ಇನ್ನೊಂದು ದೇಶ ಸಿರಿಯಲ್ಲಿ ಕೂಡ ಆಗಿರ್ಬೋದು, ಹೂತೀಸ್ಗೆ ಆಗಿರ್ಬೋದು, ಇದರಲ್ಲಾಗಿರ್ಬೋದು, ಬೇರೆ ಕಡೆ ನುಗ್ಗಿ ಹೊಡೆಯುವಂಥ ಕ್ಷಮತೆ, ಟೆಕ್ನಾಲಜಿ ಇವತ್ತು ಅವೈಲೇಬಲ್ ಇದೆ. ಆ್ಯಂಡ್ ಆಲ್ ದೋಸ್ ಪೀಪಲ್ ಆರ್ ದೇರ್ ವಿತ್ ಇಂಡಿಯಾ. ದೇ ಹ್ಯಾವ್ ಟು ಟೇಕ್ ದಮ್ ಇಂಟು, ಇಸ್ರೇಲ್ ಅವರು ಹೊಡೆದಿದ್ದಾರೆ. ಸೊ ವಿ ಹ್ಯಾವ್ ಟು ಟೇಕ್ ದಮ್ ಇಂಟು ಕಾನ್ಫಿಡೆನ್ಸ್, ಕ್ರಿಯೇಟ್ ಅ ಡಿಪ್ಲೊಮ್ಯಾಟಿಕ್ ಕನ್ಸೆಷನ್. ಎಲ್ಲರೂ ಕೂಡಿ ಒಂದೇ ಒಂದು ನಿರ್ಧಾರ ತಗೊಂಡು ಇವತ್ತಿಗೆ ತಕ್ಕವಾದ ಪಾಠವನ್ನು ಕಲಿಸುವಂಥಲ್ಲಿ ಅತಿ ಒಳ್ಳೆ ಎನ್ವಿರಾನ್ಮೆಂಟ್ ಇವತ್ತಿಗೆ, ಮೋಸ್ಟ್ ಪ್ರಾಬಬಲಿ ಮೋಸ್ಟ್ ಕಂಡೀಸಿವ್ ಎನ್ವಿರಾನ್ಮೆಂಟ್, ಮೋಸ್ಟ್ ಕೆಪಬಲ್ ಗೌರ್ಮೆಂಟ್, ಮೋಸ್ಟ್ ಕೆಪಬಲ್ ಇಂಡಿಯನ್ ಸ್ಟ್ರಾಟಜಿ, ಎವ್ರಿಥಿಂಗ್ ಇಸ್ ದೇರ್. ವಿ ಆರ್ ಜಸ್ಟ್ ಅವೈಟಿಂಗ್ ಫಾರ್ ಅ ಡಿಸೈಸಿವ್ ಡಿಸಿಷನ್. ಹುಟ್ಟಿ ನೋಡಿಕೊಳ್ಳುವಂಥ ಸಮಯ ಬಂದಾಗಿದೆ. ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಇರುವಂಥ ಪ್ರಶ್ನೆ ಏನು ಅಂತಂದರೆ, ಪ್ರತೀಕಾರ ಹೇಗಿರಬೇಕು, ಯಾವಾಗ ಅಂತೇಳಿ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದರೆ ಈಗಾಗಲೇ ಪಾಕಿಸ್ತಾನದಲ್ಲಿರುವಂಥ ಭಾರತೀಯ ಪ್ರಜೆಗಳನ್ನು ವಾಪಸ್ ಕರೆತರುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಅಂತೂ ನಡೀತಾ ಇದೆ, ಆಗಬೇಕು. ಯಾಕಂದರೆ ಮತ್ತೆ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಬಾಂಬೆ ಹಾಕಬೇಕಾಗತ್ತೆ. ಅದು ಒಂದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲ ಅಂತಂದರೆ ನೀವು 4-5 ಜನ ಹೊಡಿತೀರಿ ಅಂದರೆ ಮತ್ತೆ ಒಂದು 5-6 ವರ್ಷ ಬಿಟ್ಟು ಮತ್ತೆ ಬರ್ತಾರೆ. ಸೊ ಹಂಗಾಗಿ ನಿರ್ನಾಮ ಮಾಡಬೇಕು ಅಂದರೆ ಏನು ಮಾಡಬೇಕು, ಅದರ ಕಡೆ ಗಮನ ಕೊಡಬೇಕಾಗುತ್ತೆ. ಖಂಡಿತವಾಗಿ ಕೂಡ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.